मङ्गलं कुन्दकुन्दाय जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं प्रणमो अरहन्ताणं प्रणमो सिद्धाणं प्रणमो आयर्याणं प्रणमो वैचार्याणं प्रणमो योगे सौरसाणं सर्वव्यापीकचिद्रूप स्वरूपाय परमात्मने सोपनक्ति प्रसिद्धाय ज्ञानानन्दात्मने नमः। ज्ञानानन्दात्मने नमः। भगवान कुंद देव विरचित ಪ್ರವಚನ ಸಾರ ಪರಮಾತ್ಮನ ಮೇಲೆ 20ನೇ ಶತಮಾನದ ಸಮ್ಯಕ್ ದೃಷ್ಟಿ ಜ್ಞಾನಿ ಪುರುಷನ ವ್ಯಾಖ್ಯಾನ ಪ್ರಕಟ ಆಗಿದೆ, ತಮ್ಮ ಕೈಯೊಳಗಿದೆ. ಮೊದಲಿನ 5 ಗಾಥೆಗಳ ಮೇಲೆ 2 ಬಾರಿ ಪ್ರವಚನ ಆದದ್ದನ್ನು ಈ ಗ್ರಂಥದಲ್ಲಿ ಕೊಡಲಾಗಿದೆ. 2ನೇ ಬಾರಿ ಇದನ್ನು ತಗೊಳ್ಳೋದು ಪುಟ ಸಂಖ್ಯೆ 22. ಅಲ್ಲಿವರೆಗೆ ತಾವು ಓದಿ 22ನೇ ಪುಟ. ಶ್ಲೋಕ 1ರಿಂದ 3 ಮತ್ತು ಗಾಥೆ 1ರಿಂದ 5ರ ಮೇಲಿನ ಪ್ರವಚನ. ಭಗವಂತರ ಗಂಭೀರತೆಯಿಂದ, ಶಾಂತ ಚಿತ್ತದಿಂದ, ಸೂಕ್ಷ್ಮ ಉಪಯೋಗದಿಂದ ಆಲಿಸೋದ್ರೆ ಈ ಸಮಯ ನಮಗೆ ಸಿಕ್ಕದ್ದಿಗೆ ಪರ್ವತಿಥಿಯೊಳಗ ಜಿನವಾಣಿಯ ಸಂಯೋಗ ಅಖಂಡ ಲಭಿಸಲೇ ಅನ್ನುವಂಥ ಯಾವ ಒಂದು ಪವಿತ್ರ ಭಾವನೆಯಿಂದ ಹಾಸನದ ಸಮಾಜದವರ ನಮ್ಮ ಸಲುವಾಗಿ ಒದಗಿಸಿಕೊಟ್ಟಿದ್ದಾರೆ. ನಾವು ಉಪಯೋಗ ಮಾಡಿಕೊಳ್ಬೇಕ್ರೆ, ಇಲ್ಲ ಅಂತಂದ್ರೆ ನಾವು ನಮ್ಮ ಪುಣ್ಯದ್ದೇ ಘಾತ ಮಾಡಿದ ಹಾಗೆ ಆಗಬಾರ್ದು. ಭಗವಂತರ ಓಂ ಧ್ವನಿಯ ಸಾರ, ಇದರ ಹೆಸರು ಪ್ರವಚನ ಸಾರವೆಂದು ಹೇಳಲಾಗುತ್ತದೆ. ಪ್ರ ಎಂದರೆ ವಿಶೇಷ ಪ್ರವಚನಗಳು, ಭಗವಂತರ ದಿವ್ಯಧ್ವನಿಯೊಳಗಿಂದ ಹೊರಟಿರುವ ಸಾರ. ಕುಂದಾಚಾರ್ಯ ಮುನಿವರರು ಭಗವಂತರ ಹತ್ತಿರ ಹೋಗಿ ಆಲಿಸಿರುವಂಥದ್ದು. ಓಂ ಧ್ವನಿಯನ್ನು ಆಲಿಸಿದರು ಮತ್ತು ಇಲ್ಲಿ ಬಂದು ಪ್ರವಚನ ಸಾರ ಮೊದಲಾದವುಗಳ ರಚನೆ ಮಾಡಿದರು. ಇದರಲ್ಲಿ ಮೊದಲಿಗೆ ಅಮೃತಚಂದ್ರಾಚಾರ್ಯರು ಈ ಪ್ರವಚನ ಸಾರದ ಗಾಥೆಗಳ ಟೀಕೆ ಬರೆದರು. ಅದರ ಮಂಗಲಾಚರಣೆ ಮಾಡಿದ್ದಾರೆ. ಗ್ರಂಥದೊಳಗೆ ಪ್ರಥಮ ಪೇಜ್ ಆಗಿದೆ, ಅವೆಲ್ಲ ಶಬ್ದ ಇಲ್ಲ. ಮೂಲ ಗ್ರಂಥದಲ್ಲ ಪ್ರವಚನ ಸಾರ. ನಮಃ ಸಿದ್ಧೇಭ್ಯಃ ನಮೋ ಅನೇಕಾಂತಾಯ ಶ್ರೀಮದ್ ಭಗವತ್ ಕುಂದಾಚಾರ್ಯ ದೇವ ಪ್ರಣೀತ ಶ್ರೀ ಪ್ರವಚನ ಸಾರ ಜ್ಞಾನ ತತ್ವ ಪ್ರಜ್ಞಾಪನ. ಇದರ ಟೀಕೆಯ ಹೆಸರು ತತ್ವ ಪ್ರದೀಪಿಕೆ. ಜ್ಞಾನದ ಯಾವ ಸಾರವಿದೆ ಅದರ ಕಥನ. ಟೀಕೆಯ ಮೊದಲಿಗೆ ಅಮೃತಚಂದ್ರಾಚಾರ್ಯರ ಮಂಗಲಾಚರಣೆ, ಮೊದಲಿನ ಮಂಗಲಾಚರಣೆ ಇದೆ. ಇದನ್ನು ಮೊದಲು ಓದಲಾಗಿತ್ತು. ಒಂದು ಪ್ರವಚನ ಇದರ ಮೇಲಿಂದ ಇದೆಲ್ಲ ಈಗಾಗಲೇ. ಅದನ್ನು ಬೇಕಾದ್ರೆ ತಮ್ಮ ಬಿಡು, ಇಲ್ಲಿ ಆವಾಗ ವ್ಯಾಖ್ಯಾನ ಇರೋದಿಲ್ಲ, ಆವಾಗ ಕೂತ ಓದಿ ತಗೊಳ್ಳೋದು. ಎಷ್ಟು ಗ್ರಂಥ ಆಗ್ತಿದೆಯೋ ಪೂರ ಆಯಿತು ಅಂತಂದ್ರೆ ಸುಂದರ ಇದೆ. ಎಷ್ಟು ಚರ್ಚೆ ಆಗ್ತಿದೆ. ಅದರ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ಅಧ್ಯಾತ್ಮ ಪ್ರೇಮಿಗಳ ಒಂದು ಕಡೆ ಕೂತ ಇದನ್ನು ವಾಚನ ಮಾಡೋದ ಅಧಿಕ ಲಾಭದಾಯಕ ಇದೆ.
ತತ್ವಜ್ಞಾನದ ದೀಪಿಕೆ, ಜ್ಞಾನದ ಯಾವ ಸಾರವಿದೆ ಅದರ ಕಥನ. ಟೀಕೆಯ ಮೊದಲಿಗೆ ಅಮೃತ ಚಂದ್ರಾಚಾರ್ಯರ ಮಂಗಲಾಚರಣೆ, ಮೊದಲಿನ ಮಂಗಲಾಚರಣೆ ಇದೆ. ಇದನ್ನು ಮೊದಲು ಓದಲಾಗಿತ್ತು. ಟೀಕೆ ಬರೆಯುವಂಥ ಅಮೃತ ಚಂದ್ರಾಚಾರ್ಯರ ಮಹಾಮಂಗಲಾಚರಣೆಯನ್ನು ಮೊದಲಿಗೆ ಹೇಳಲಾಗುವುದು. ಸರ್ವವ್ಯಾಪೇಕ ಚಿತ್ರೂಪ, ಚೈತನ್ಯದ ರೂಪ ಹೇಗಿದೆ? ಸರ್ವವ್ಯಾಪಿ ಇದೆ. ಸರ್ವವ್ಯಾಪಿ ಅಂತಂದ್ರೆ ಆ ಚೈತನ್ಯದ ರೂಪ ಮೂರು ಲೋಕದೊಳಗೆಲ್ಲ ವ್ಯಾಪ್ತಿ ಇದೆ ಹೀಗರ್ಥ ಅಲ್ಲ. ಅದರ ಅಲೋಕ ಸಹಿತ ಮೂರು ಲೋಕ ಎಲ್ಲ ಅದರೊಳಗೆ ತಿಳಿದು ಬರುವಂಥದ್ದು ಸಾಮರ್ಥ್ಯ ಅದರದ್ದು ಇದೆ. ಯಾವುದರದ? ಚೈತನ್ಯದ ಒಂದು ಸಮಯದ ಪರ್ಯಾಯ. ಚಿತ್ ರೂಪ, ರೂಪ ಅರ್ಥಾತ್ ಪ್ರಕಟಾವಸ್ಥೆ. ಸರ್ವವ್ಯಾಪೇಕ ಚಿತ್ರೂಪ, ಸ್ವರೂಪಾಯ ಪರಾತ್ಮನೆ, ಸ್ವರೂಪಾಯ ಪರಾತ್ಮನೆ. ಸ್ವರೂಪ ಅವನದು. ಯಾವಂದ? ಪರಾತ್ಮನೆ ಅಂದ್ರೆ ಪರರ ಆತ್ಮ ಅಲ್ಲ, ಶ್ರೇಷ್ಠ ಆತ್ಮ. ಪರಮಾತ್ಮ ಅಂತಾರಲ್ಲ, ಅದೇ ಪ್ರಕಾರ ಪರಾತ್ಮ ಪರ ಅರ್ಥಾತ್ ಶ್ರೇಷ್ಠ. ಪರಾತ್ಮ ಏನು? ಸ್ವರೂಪಾಯ ಪರಾತ್ಮನೆ. ಉತ್ಕೃಷ್ಟನಾದಂಥ ಯಾವ ಆತ್ಮ ಇದ್ದಾನೋ, ಉತ್ಕೃಷ್ಟ ಆತ್ಮ ಯಾರ? ಈ ನಮ್ಮ ಹಾಗೆ ದೇಹ ಧಾರಣ ಮಾಡಿರುವಂಥವರಲ್ಲಿ ಉತ್ಕೃಷ್ಟ ಆತ್ಮ ಯಾರ? ಅರಹಂತರ. ಹೌದೇನಿಲ್ಲ? ಉತ್ಕೃಷ್ಟ ಆತ್ಮ ಅರ್ಥಾತ್ ದೇಹ ಸಹಿತ ಇದ್ರನು, ಅಘಾತಿ ಕರ್ಮಗಳಿಂದ ಸಹಿತ ಇದ್ರನು, ಕರ್ಮದ ಆಶ್ರವದ ಕಾರಣ ಸಹಿತ ಇದ್ರನು. ಯೋಗಿ ಇದೆ, ಕರ್ಮದ ಆಶ್ರವ ಅಥವಾ ಬಂಧದ ಕಾರಣ 5 ಹೇಳಿದಾರಲ್ಲ: ಮಿಥ್ಯಾತ್ವ, ಅವಿರತಿ, ಪ್ರಮಾದ, ಕಷಾಯ, ಯೋಗ. ಹಾಗಾದ್ರೆ ಆ ಅರ್ಹಂತರಿಗೆ ಕೂಡ ಯೋಗದ ಕಾರಣದಿಂದ ಕರ್ಮಗಳ ಆಶ್ರವ ಇದೆ. ಕರ್ಮಗಳ ಆಶ್ರವ ಇದೆ, ದೇಹ ಸಹಿತ ಇದ್ದಾರೆ, ಇನ್ನೂ ಮಧ್ಯ ಲೋಕದೊಳಗಿದ್ದಾರೆ. ನಮ್ಮ ಹಾಗೇನೇ ಇದ್ದಾರೆ. ನೋಡಲಿಕ್ಕೆ ಮನುಷ್ಯ ದೇಹ ಇದೆ, ಯಾವುದೋ ಅಂಶದಿಂದ ಕರ್ಮದ ಆಶ್ರವ ಆಗ್ತಾ ಇದೆ. ನಮ್ಮ ಹಾಗೇನೆ ಮಧ್ಯ ಲೋಕದೊಳಗೆ. ಹಾಗಾದ್ರೆ ನಮ್ಮೆಲ್ಲರಲ್ಲಿ ಶ್ರೇಷ್ಠ ಆತ್ಮ ಯಾರು? ಆ ಅರಹಂತರ. ಹಾಗಾದ್ರೆ ಆ ಅರಹಂತರ ಸ್ವರೂಪನೇ ಇಂಥದ್ದಿದೆ ನೋಡ್ರಿ. ಸ್ವರೂಪ ಅವರದೇ ಆದಂಥ ರೂಪ. ನಮ್ಮಲ್ಲಿ ಯಾವೆಲ್ಲ ಜ್ಞಾನದ ರೂಪದವಲ್ಲ, ನಮ್ಮ ಆತ್ಮನು ಜ್ಞಾನದ ರೂಪದವಲ್ಲ, ಅವ ಸ್ವರೂಪ ಅಲ್ಲ. ಕರ್ಮದ ನಿಮಿತ್ತದಿಂದ ಆಗಿರುವಂಥ ವಿಕೃತ ರೂಪದವರೇನು. ಕುಮತಿ, ಕುಶ್ರುತ, ಕು ಅವಧಿ ಇವೇನದವು? ವಿಕೃತ ರೂಪದವು. ಸುಮತಿ, ಸುಶ್ರುತ, ಸು ಅವಧಿ, ಮನಃಪರ್ಯಯ ಇವು 4 ಏನದವು? ಸ್ವರೂಪ ಅದವ್ರೆ, ಆದರೆ ಅಪೂರ್ಣದವ್ರೆ. ಕೇವಲ ಜ್ಞಾನ ಏನಿದೆಯಲ್ಲ ಅದು ಸ್ವರೂಪನೂ ಇದೆ, ಪೂರ್ಣನೂ ಇದೆ ಅಂಥೇಳಿ ಪರಾತ್ಮ ಅರ್ಥಾತ್ ಪರಮಾತ್ಮ ಅರ್ಥಾತ್ ಶ್ರೇಷ್ಠ ಆತ್ಮನ ಸ್ವರೂಪ ಎಂಥದ್ದಿದೆಪ್ಪ ಅಂತಂದ್ರೆ ಸರ್ವವ್ಯಾಪೇಕ ಚಿತ್ರೂಪ. ಎಲ್ಲದರೊಳಗೆ ವ್ಯಾಪ್ತ ಇದ್ರೂ, ವ್ಯಾಪ್ತ ಅನ್ನೋದೇನು ಉಪಚಾರ ಇದೆ, ಎಲ್ಲವೂ ಅವರ ಜ್ಞಾನದೊಳಗೆ ಸಮಾವಿಷ್ಟಿದ್ರೂ ಅದು ಚಿದ್ರೂಪನೇ ಇದೆ. ಜ್ಞಾನದೊಳಗೆ ಯಾವುದು ಬಂತು ಆ ರೂಪ ಆಗಲಿಲ್ಲ, ಅದು ಮೂಲ ರೂಪನೇ ಇದೆ, ಚಿದ್ರೂಪನೇ ಇದೆ. ಯಾರ್ದ? ಪರಾತ್ಮ, ಶ್ರೇಷ್ಠ ಆತ್ಮಂದ. ಏನಿದೆ? ಅದು ಸ್ವರೂಪ ಇದೆ. ಸ್ವರೂಪ ಸರಿ, ಸ್ವರೂಪ ಪರಾತ್ಮ ಶ್ರೇಷ್ಠ ಆತ್ಮನ ರೂಪ ಎಂಥದ್ದಿದೆ, ಅಥವಾ ಆತ್ಮನ ಶ್ರೇಷ್ಠ ರೂಪ ಎಂಥದ್ದಿದೆ ಅಂತಂದ್ರೆ ಸರ್ವವ್ಯಾಪೇಕ ಚಿತ್ರೂಪ. ಎಲ್ಲವೂ ಆ ಜ್ಞಾನದೊಳಗೆ ತಿಳಿದು ಬಂದ್ರೂ ಕೂಡ ಅದು ಚೈತನ್ಯವೇ ಇದೆ. ಯಾವುದರ ಹಾಗೇನೂ ಆಗಿಲ್ಲ ನೋಡ್ರಿ. ನಾವು ನಿಮಗಲ್ಲಿ ಬೆಟ್ಟಗಿದ್ದೇವಲ್ಲ, ಶಿಖರ್ಜಿಯೊಳಗೆ ಬೆಟ್ಟ ಹತ್ತುವಾಗ ಅಂಥೇಳಿ ಯಾರಾದರೂ ಹೇಳಿದರು ಅಂತಂದ್ರೆ ನಮ್ಮ ಜ್ಞಾನ ಎಲ್ಲ ಅಲ್ಲಿ ಹೋಗ್ತೀನಿ, ಹೌದೇನಿಲ್ಲ? ಹಾಗಾದ್ರೆ ಅವರಿಗೆ ಅನಾದಿ ಕಾಲದ ಮೊದಲಿನ ಯಾವ್ಯಾವ
ಜೀವದ್ದು ಯಾವ್ಯಾವ ಪ್ರಕಾರದ ಸಂಯೋಗ ಬಂದದ್ದು ಇತ್ತು ಅದೆಲ್ಲವೂ ಅವರ ಜ್ಞಾನದೊಳಗೆ ಜ್ಞಾತ ಆಗ್ತಾ ಇದೆ. ಸರ್ವವ್ಯಾಪಿ ಆದರೂ ಕೂಡ ಅವರು ಹೇಗಿದ್ದಾರೆ? ಚಿತ್ರೂಪನೇ ಇದ್ದಾರೆ. ಹಾಗಾದರೆ ಸುಖದ ಕಾರಣ, ಜೀವದ ಕರ್ತವ್ಯ ಏನೆಲ್ಲ ತಿಳಿದು ಬಂದ್ರೂ ಕೂಡ ತನ್ನ ರೂಪದಿಂದ ತಾನು ಇರುವುದು ಪ್ರಯತ್ನ ಮಾಡೋದ, ಇದು ಛದ್ಮಸ್ತನ ಅಥವಾ ಸುಖಾಭಿಲಾಷೆಯ ಕರ್ತವ್ಯ ಇದೆ. ಸುಖಾಭಿಲಾಷೆಯ ಕರ್ತವ್ಯ ಏನಿದೆ? ಏನು ತಿಳಿದು ಬಂದ್ರೂ ಕೂಡ ತನ್ನ ರೂಪ ಅರ್ಥಾತ್ ತನ್ನ ಚೈತನ್ಯ ಅರ್ಥಾತ್ ಜ್ಞಾತಾದೃಷ್ಟ, ನೋಡುವುದು ತಿಳಿಯುವುದು. ಯಾವುದನ್ನು ನೋಡಿದ ನಂತರ ಅದರ ಮೇಲೆ ಮೋಹಿತ ಆಗುವುದಿಲ್ಲ, ಅದರ ಕುರಿತಾಗಿ ದ್ವೇಷ ಮಾಡುವುದಿಲ್ಲ, ಅದು ಬೇಕು ಅನ್ನೋದಿಲ್ಲ, ಅಂಥದ್ದೇ ಇರಬೇಕು ಅನ್ನೋದಿಲ್ಲ, ಇದು ಹೀಗೆ ಆಗಿದೆ ಅನ್ನೋದಿಲ್ಲ. ಯಾವುದು ಇದೆಯೋ ಅದನ್ನು ಸಹಜ ರೂಪದಿಂದ, ಅರೆ ಈ ಇಡೀ ಗ್ರಂಥದ ಸಾರ ಸಾಮ್ಯ ಭಾವ ಇದೆ, ಇಡೀ ಗ್ರಂಥದ ಸಾರ ಶುದ್ಧೋಪಯೋಗ ಇದೆ, ಇಡೀ ಗ್ರಂಥದ ಸಾರ ಚಾರಿತ್ರ್ಯ ಇದೆ ರೀ. ಚರಣಾನುಯೋಗ ಸೂಚಕ ಚೂಲಿಕೆಯೊಳಗನೆ ಚಾರಿತ್ರ್ಯ ಬರ್ತಿದೆ, ಹೀಗೆ ಮಾತಿಲ್ಲ. ಜ್ಞಾನ ಕ್ರಿಯಾಭ್ಯಾಮ ಮೋಕ್ಷ ಅಂತೇಳಿ ಅಮೃತಚಂದ್ರಾಚಾರ್ಯ ದೇವ ಸಮಯ ಸಾರದಲ್ಲಿ ಹೇಳಿದರು. ಜ್ಞಾನದ ಕ್ರಿಯೆ ಏನಿದೆ, ಕ್ರಿಯೆ ಅರ್ಥಾತ್ ಚಾರಿತ್ರ್ಯ. ಜ್ಞಾನದ ಕ್ರಿಯೆ ಏನಿದೆ ಅದುವೇ ಚಾರಿತ್ರ್ಯ ಇದೆ. ಹಾಗಾದ್ರೆ ಇಡೀ ಗ್ರಂಥ ಜ್ಞಾನ ಪ್ರಧಾನ ಅಂತಂದ್ರೆ ಏನು? ಜ್ಞಾನ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿಯೋದು, ಸ್ವವಸ್ತುವಿನ ಸ್ವರೂಪ ಹೇಗಿದೆ ಹಾಗೆ ತಿಳಿಯೋದು, ಪರವಸ್ತುವಿನ ಸ್ವರೂಪ ಹೇಗಿದೆ ಹಾಗೆ ತಿಳಿಯೋದು, ಸ್ವಭಾವದ ಸ್ವರೂಪ ಹೇಗಿದೆ ಹಾಗೆ ತಿಳಿಯೋದು, ಪರಭಾವದ ಸ್ವರೂಪ ಹೇಗಿದೆ. ಕೆಲಸ ಕಠಿಣ ಇದ್ರೂ ಕೂಡ ಮಾಡದ ವಿನಃ ಸುಖ ಆಗುತ್ತಿಲ್ಲ. ಏನು ಕೆಲಸ ಕಠಿಣಿದೆ? ಯಾವುದು ಹೇಗಿದೆ ಹಾಗೆ ತಿಳಿಯೋದು ಕಠಿಣ ಇದೆ ಅಂತಂದರೆ, ಹೇಗಿಲ್ಲವೋ ಹಾಗೆ ತಿಳಿಯೋದು ರೂಢಿಯಾಗಿದೆ ಈ ಜೀವಕ್ಕೆ. ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ತೋಡರಮಲ್ಚಿ ಏನು ಹೇಳಿದರು? ಪದಾರ್ಥಗಳ ಸ್ವರೂಪ ಹೇಗಿದೆಯೋ ಹಾಗೆ ಮಿಥ್ಯಾದೃಷ್ಟಿ ಜೀವ ತಿಳಿಯುವುದಿಲ್ಲ. ಮಿಥ್ಯಾದೃಷ್ಟಿ ಜೀವ ಹೇಗೆ ತಿಳಿತಾನೋ ಹಾಗೆ ಪದಾರ್ಥಗಳ ಸ್ವರೂಪ ಇರುವುದಿಲ್ಲ. ಹೀಗಾಗುವುದರಿಂದ ಮಿಥ್ಯಾದೃಷ್ಟಿಯ ದುಃಖ ದೂರ ಆಗುವುದು. ಹಾಗಾದರೆ ದುಃಖ ದೂರ ಆಗುವ ಸಲುವಾಗಿ ಅವ ಹೇಗೆ ತಿಳಿತಾನೆ ಹಾಗೆ ಪದಾರ್ಥ ಅಂತೂ ಆಗುವುದಿಲ್ಲ. ಹಾಗಾದರೆ ಬದಲಾವಣೆ ಎಲ್ಲಿ ಆಗಬೇಕಾಗೋದ? ಅವನ ತಿಳಿಯುವಿಕೆಯೊಳಗೆ ಬದಲಾವಣೆ ಆಗಬೇಕಾಗೋದ. ಏನು ಬದಲಾವಣೆ ಆಗಬೇಕಾಗೋದ? ಹೇಗೆ ಇದೆಯೋ ಹಾಗೆ ತಿಳಿಬೇಕಾಗ. ಶರೀರ ಹೇಗೆ ಹಾಗಾದ್ರೆ ಈಗ ಹೇಳ್ರಿ, ಶರೀರ ಹೇಗಿದೆ? ಶರೀರ ಹೇಗಿದೆ? ರೋಗರೂಪ ಇದೆಯೋ, ನಿರೋಗ ರೂಪ ಇದೆಯೋ, ಸುದೃಢ ಇದೆಯೋ, ನಿಶಕ್ತ ಇದೆಯೋ, ಜರ್ಜರಿತ ಆಗುವಂಥದ್ದಿದೆಯೋ, ಸುಂದರ ಇದೆಯೋ, ಕುರೂಪ ಇದೆಯೋ? ಶರೀರ ಹೇಗಿದೆ? ಶರೀರ ಜಡ ಇದೆ, ಶರೀರ ಪೌದ್ಗಲಿಕ ಇದೆ, ಜೀವದಿಂದ ಅತ್ಯಂತ ಭಿನ್ನ ಇದೆ. ಇಷ್ಟೇ ಇದೆ ರೀ ತಿಳಿಯೋದ. ಇದನ್ನು ಶಬ್ದದೊಳಗೆ ತಿಳಿದೆವು, ಆದ್ರೆ ಅದರದ್ದು ಜ್ಞಾನ ನಮಗಾಗಲಿಲ್ಲ. ಜ್ಞಾನಕ್ಕೆ ಮತ್ತು ಶಬ್ದಕ್ಕೆ ಯಾವ ಸಂಬಂಧನೂ ಇಲ್ಲ. ಜ್ಞಾನ ನಮಗೆ ಆಗಬೇಕಾದ್ರೆ ಆ ಶರೀರ ಯಾವುದು ಪೌದ್ಗಲಿಕ ಇದೆಯೋ, ಭಿನ್ನ ಪದಾರ್ಥದಿಂದ ನಿರ್ಮಿತ ಇದೆಯೋ, ಸಂಯೋಗ ರೂಪ ಇದೆಯೋ, ಕ್ಷಣಿಕ ಇದೆಯೋ, ಅದನ್ನು ಚೈತನ್ಯ ಪದಾರ್ಥದ, ಸ್ವಪದಾರ್ಥದ, ಶಾಶ್ವತ ತತ್ವದ, ಅಸಂಯೋಗಿ ತತ್ವದ ಅನುಭವ ಪೂರ್ವಕ ಅದನ್ನು ಹಾಗೆ ತಿಳಿದ್ರೆ ಅದನ್ನು ತಿಳಿಯುವಿಕೆಯೇ ಅಂತಾರೆ. ತಾನು ಹೇಗಿದ್ದೇನೆ? ಅಸಂಯೋಗಿ ತತ್ವ, ಚೈತನ್ಯ ಸ್ವಭಾವಿ, ಅರೂಪಿ ತತ್ವ. ಆ ಅರೂಪಿ ತತ್ವವನ್ನು, ಶಾಶ್ವತ ತತ್ವವನ್ನು, ಅಸಂಯೋಗಿ ತತ್ವವನ್ನು, ಚೈತನ್ಯ ಸ್ವರೂಪಿ ತತ್ವವನ್ನು ಯಾವಾಗ ಚೈತನ್ಯದ ಮೂಲಕ, ಚೈತನ್ಯದ ಮೂಲಕ ಚೇತನ ತತ್ವ ಏನಿದೆಯಲ್ಲ, ಆ ತತ್ವದ ಪ್ರತಿ ಸಮಯಕ್ಕೆ ರೂಪ ಏನಿದೆ ಅದು ಚೈತನ್ಯ ಇದೆ. ಅದರ ಮೂಲಕ ನಾನು ಹೀಗಿದ್ದೇನೆ ಅಂಥೇಳಿ ವಿಕಲ್ಪ ಅಲ್ಲ,
ನಾನು ಹೀಗಿದ್ದೇನೆ ಅನ್ನುವ ಶಬ್ದ ಅಲ್ಲ, ಆದರೆ ನಾನು ಹೀಗಿದ್ದೇನೆ ಅನ್ನೋದ್ರದ್ದ ಹೀಗೆ ಇದ್ದೇನೆ ಅನ್ನೋದ ಮತ್ತು ಹೇಗೆ ಇದೆಯೋ ಹಾಗೆ ಅದರದ ಅಭೇದ ಸಂವೇದನೆ ಯಾವಾಗ ಆಗ್ತಿದೆಯೋ ಆವಾಗ ಈ ದೇಹ ಅಚೇತನ ತತ್ವ ಇದೆ, ಉದ್ಗಲ ಇದೆ, ಸಂಯೋಗಿ ತತ್ವ ಇದೆ, ಕ್ಷಣಭಂಗುರ ಇದೆ. ಇದೆಲ್ಲ ಹೇಳುವುದು ಏನಿದೆ ಸತ್ಯ ಆಗಿದ್ದಾರೆ. ಹೇಳಬಾರ್ದು ಅನ್ನೋ ಮಾತಿಲ್ಲ, ಆಗಮದಲ್ಲಿ ಹೇಳಿದ್ದಾರೆ. ಅದನ್ನು ಪುನಃ ಪುನಃ ತಿಳಿಯುವುದಿದೆ. ಮೊದಲು ಶಬ್ದದಿಂದ ತಿಳಿಯುವುದಿದೆ, ಶಬ್ದದಿಂದ ತಿಳಿಯುವುದಿದೆ, ಆಮೇಲೆ ಮನಸ್ಸಿನ ವಿಕಲ್ಪದಿಂದ ತಿಳಿಯೋದಿದೆ, ಆಮೇಲೆ ಮನಸ್ಸು ಬಿಟ್ಟು ಹೋಗಿ ಜ್ಞಾನದ ವಿಕಲ್ಪದಿಂದ ತಿಳಿಯೋದಿದೆ, ಆಮೇಲೆ ಜ್ಞಾನ ಆ ವಿಕಲ್ಪವನ್ನು ಕೂಡ ಬಿಟ್ಟುಕೊಟ್ಟ ನಿರ್ವಿಕಲ್ಪ ರೂಪಾಗಿ ತಿಳಿಯೋದಿದೆ. ವಿಕಲ್ಪವನ್ನು ಬಿಟ್ಟುಕೊಡೋದಂದ್ರೆ ಅಥವಾ ಮನಸ್ಸನ್ನು ಬಿಟ್ಟುಕೊಡೋದಂದ್ರೆ, ನೋಡ್ರಿ, ಮನಸ್ಸಿನ ಕಾರ್ಯ ಎಲ್ಲಿಯವರೆಗೆ ನಡೀತಿದೆಯೋ ಅರೆ ಸಂಜ್ಞೆ ಪಂಚೇಂದ್ರಿಯಕ್ಕನ ತತ್ವಗಳ ಪರಿಚಯ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಅರ್ಥಾತ್ ಯೋಗ್ಯತೆ ಇದೆ. ಸಂಜ್ಞೆ ತನಕನ ತನ್ನ ಸ್ವರೂಪದ ನಿರ್ಣಯ ಮಾಡುವಂಥ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಇರೋ ವೇಳೆದೊಳಗ ನೀನು ಇಂಥವಿದ್ದೀಯಪ್ಪ ಅಂಥೇಳಿ ಹೇಳುವ ಜಿನವಾಣಿ ಉಪಲಬ್ಧಿ ಇದ್ದ ನಂತರ ಇನ್ನೇನು ಬೇಕಾಗಿದೆ? ಇನ್ನೇನು ಬೇಕಾಗಿದೆ? ನಿಮಿತ್ತದ ಸ್ಥಾನದಲ್ಲಿ ಸರ್ವಜ್ಞ ಪ್ರಭುವಿನ ವಚನದ ಅನುಸಾರ ವೀತರಾಗಿ ಸಂತರುಗಳ ವಚನದ ಉಪಲಬ್ಧಿ ಆಗಿರುವ ವೇಳೆದೊಳಗೆ ನಿಮಿತ್ತದ ಸ್ಥಾನದಲ್ಲಿ ಮತ್ತು ನೈಮಿತ್ತಿಕದ ಸ್ಥಾನದಲ್ಲಿ ಉಪಾದಾನದ ಸ್ಥಾನದಲ್ಲಿ ಕಾರ್ಯ ಎಲ್ಲೇ ಆಗ್ತಿದೆಯಲ್ಲ ಆ ಉಪಾದಾನದ ಸ್ಥಾನದಲ್ಲಿ ಸಂಜ್ಞೀತನ ಪ್ರಗಟ ಇದೆ. ಹೀಗಿರುವ ವೇಳೆದೊಳಗ ಮಾಡಬೇಕಾದಂಥ ಕಾರ್ಯ ಇದು ಒಂದೇ ಇದೆ. ಅಷ್ಟಾಂಗಿಕದೊಳಗೆ ಅಷ್ಟೇ ಅಲ್ಲ, ಮಾಡಬೇಕಾದಂಥ ಕಾರ್ಯ ಅರ್ಥಾತ್ ಸಂಜ್ಞೀತನದಿಂದ ವಿಚಾರ ಶಕ್ತಿ ಏನು ಲಭಿಸಿದ್ದೇ ಇದೆ, ಆ ವಿಚಾರ ಶಕ್ತಿಗೆ ಕೊಡಬೇಕಾದಂಥ ಕಾರ್ಯ ಕೆಲಸ ಒಂದೇ ಇದೆ. ಏನ? ಜಡ ಚೇತನ ಜೀವ ಅಜೀವ ತತ್ವಗಳ ಮಧ್ಯದೊಳಗಿರುವಂಥ ಭಿನ್ನತೆಯನ್ನು ಸ್ಪಷ್ಟವಾಗಿ ತಿಳ್ಕೊಂಡು ನಾವು ತಿಳಿದೇ ಇದ್ರೂ ಅದು ಭಿನ್ನನೇ ಇದೆ. ಜಡ ಮತ್ತು ಚೇತನ ಒಂದು ಯಾವಾಗೂ ಆಗುವುದಿಲ್ಲ. ನಾವು ತಿಳಿದೇ ಇದ್ರೂ ಅದು ಭಿನ್ನನೇ ಇದೆ. ತಿಳಿಯುವ ನಿಮಿತ್ತ ದೊರಕದೇ ಇದ್ರೂ ಅದು ಭಿನ್ನನೇ ಇದೆ. ತಿಳಿಯುವ ನಿಮಿತ್ತ ದೊರಕಿದ ನಂತರ ಕೂಡ ಅದು ಭಿನ್ನನೇ ಇದೆ. ತಿಳಿದ ನಂತರ ಕೂಡ ಭಿನ್ನನೇ ಇದೆ. ಅದರ ವ್ಯತ್ಯಾಸ ಇಷ್ಟ ಇದೆ, ತಿಳಿದ ನಂತರ ನಿರಾಕುಲ ಶಾಂತಿ ಇದೆ. ಎಲ್ಲಿಯವರೆಗೆ ತಿಳಿಯುವುದಿಲ್ಲ ಅಲ್ಲಿಯವರೆಗೆ ತಿಳಿಯುವ ಸಾಮರ್ಥ್ಯ ಇದ್ರೂ ಕೂಡ ದುಃಖ ತಪ್ಪಿದ್ದಲ್ಲ. ತಿಳಿಯುವ ಸಾಮರ್ಥ್ಯದ ಎದುರಿಗೆ ತಿಳಿಸಿಕೊಡುವ ನಿಮಿತ್ತ ಇರುವ ವೇಳೆಗಳಿಗೂ ಕೂಡ ತಿಳಿದಿದ್ದ ದುಃಖ ತಪ್ಪೋದನ್ನ ಇಲ್ಲ. ಭವಪೂರ್ಣ ಆಗ್ತಿದ್ದೇನೆ, ನಿಲ್ಲುವುದಿಲ್ಲ. ನೀನು ಯಾವ ಕಾರ್ಯ ಮಾಡ್ತಾ ಇದ್ದಿ, ನಿನ್ನ ಜ್ಞಾನಕ್ಕೆ ಯಾವ ವಿಷಯವನ್ನು ಒದಗಿಸಿದೆ, ಇದಕ್ಕೆ ಮತ್ತು ನೈಸರ್ಗಿಕವಾದಂಥ ವಸ್ತುವಿನ ಪರಿಣಮನಕ್ಕೆ ಸಂಯೋಗ ಆಗಿರೋದ ವಿಯೋಗ ಆಗುವಂಥ ಸಮಯ ಸನಿಹ ಆಗುವುದಕ್ಕೆ ಯಾವ ಸಂಬಂಧ ಇಲ್ಲ. ಅದರ ಸಲುವಾಗಿ ಸಮಯ ಇರುವ ವೇಳೆದೊಳಗೆ ಎಚ್ಚರಾಗಿ ನಾನು ಜೀವತತ್ವ ಅರೆ ಅರೂಪಿ ತತ್ವಕ್ಕೆ ಏನು ಬೇಕಾಗಿದೆ? ರೂಪಿ ತತ್ವದ ಸಹಾಯ ಬೇಕಾಗಿದೆ. ಅರೆ ಆಧಾರ ಆಧೇಯ ಸಂಬಂಧ ಇಲ್ಲ. ಜೀವ ಮತ್ತು ಪುದ್ಗಲದ ಮಧ್ಯದೊಳಗ ಆಧಾರ ಆಧೇಯದ ಸಂಬಂಧ ಇಲ್ಲ ಅಂದ ಮೇಲೆ ದಶಪ್ರಾಣಿಗಳ ಸಂಬಂಧ ಎಲ್ಲಿದೆ ರೀ ಜೀವನಿಗೆ? 10 ಪ್ರಾಣದಿಂದ ಜೀವ ಬದುಕ್ತಾನೆ ಇಲ್ಲ. ಜೀವ ಈ ಭವದೊಳಗ ನಿಲ್ಲುವ ಸಲುವಾಗಿ ಅಥವಾ ಉಳಿಯುವ ಸಲುವಾಗಿ ಆ 10 ಪ್ರಾಣಗಳ ನಿಮಿತ್ತದವು. ಜೀವ ಈ ಭವದೊಳಗ ಎಷ್ಟು ಕಾಲ ಇರಬೇಕೋ ಅಷ್ಟು ಕಾಲ ಸ್ವಯಂ ತನ್ನ ಯೋಗ್ಯತೆಯಿಂದ ಆ 10 ಪ್ರಾಣದ ಕಾರಣದಿಂದ ಇಲ್ಲ, ಉಸಿರಾಟದ ಕಾರಣದಿಂದ ಇಲ್ಲ, ಅರೆ ಆಯುವಿನ ಕಾರಣದಿಂದ ಇಲ್ಲ. ಸಮಯ ಏಕಿದೆ? ಏನ ಮನುಷ್ಯಾಯು ಪೂರ್ಣ ಆಗ್ತಿದೆ, ಜೀವ ಇಲ್ಲಿಂದ ತನ್ನ ಸ್ವಭಾವ ಶಕ್ತಿಯಿಂದ ಇನ್ನೊಂದು
ಗಮನಾಗಮನ ಶಕ್ತಿ ಇದೆ ಅವನಿಗೆ. ಆ ಕಾರಣದಿಂದ ಅವನು ಇನ್ನೊಂದು ಭಾವಕ್ಕೆ ಹೊರಟುಬಿಡ್ತಾನೆ. ಆಯು ಪೂರ್ಣ ಆಯಿತು, ಜೀವ ಹೋಗಬೇಕಲ್ಲ. ಹೀಗೆ ಜೀವದ ಇರುವಿಕೆ ಮತ್ತು ಹೋಗುವಿಕೆಗೆ ಆಯು ಕರ್ಮದ ಆಧಾರ ಇಲ್ಲ. ಆಧಾರ ಆಧೇಯ ಸಂಬಂಧ ಜಡಚೇತನಗಳ ಮಧ್ಯದೊಳಗೆ ಇಲ್ಲವೇ ಇಲ್ಲ. ಹಾಗಾದರೆ ಆಧಾರ ಆಧೇಯ ಸಂಬಂಧ ಯಾವುದರೊಳಗಿದೆ? ಆಧಾರ ಆಧೇಯ ಸಂಬಂಧ ದ್ರವ್ಯ ಆಧಾರ ಇದೆ, ಗುಣಗಳ ಅದರಲ್ಲೇ ಆಧೇಯ ಇದೆ. ಶುದ್ಧ ಪರ್ಯಾಯ ಆಧೇಯ ಇದೆ, ಧ್ರುವ ಚೈತನ್ಯ ತತ್ವ ಆಧಾರ ಇದೆ. ಶುದ್ಧ ಪರ್ಯಾಯದೊಳಗನ ನಿರಾಕುಲ ಶಾಂತಿ ಇದೆ. ಶುದ್ಧ ಪರ್ಯಾಯದಿಂದ ಯುಕ್ತ ಜೀವನ ಮೂರು ಲೋಕದೊಳಗೆ ಶೋಭೆಗೆ ಪ್ರಾಪ್ತ ಆಗ್ತದೆ. ಶುದ್ಧ ಪರ್ಯಾಯ ಇಲ್ಲ ಅಂತಂದ್ರೆ ನಿಮ್ಮ ಬಟ್ಟೆಯಿಂದ, ನಿಮ್ಮ ವ್ರತರೂಪದ ಪರಿಣಾಮದಿಂದ, ನಿಮ್ಮ ವಾಸಸ್ಥಾನದಿಂದ, ನಿಮ್ಮ ಏನು ಪರಪದಾರ್ಥಗಳ ಗ್ರಹಣ ತ್ಯಾಗ ರೂಪದ ಸಂಯಮದಿಂದ ನಾವೇ ಕಲ್ಪನೆ ಮಾಡಿಕೊಂಡಿದ್ದೀವಿ. ಇಲ್ಲ, ಆಗಮದಲ್ಲಿ ಹಾಗೆ ಹೇಳಿದ್ದಾರೆ. ಸಂಯಮ ರೂಪ, ವ್ರತ ರೂಪ, ಶೀಲ ರೂಪದ ಆಚರಣೆಯನ್ನು ಹೇಳಿದ್ದಾರೆ. ಅದರ ಕಥನ ಪರಪದಾರ್ಥಗಳ ಗ್ರಹಣ ತ್ಯಾಗದ ಆಧಾರದಿಂದ ಇದೆ. ಅವುಗಳ ಮೂಲಕ ಕಥನ ಇದೆ. ಕಥನ ಇದೆ ಅಂತ ಹೇಳಿ ಹೇಳ್ತಾ ಇದ್ದೇನೆ ನಾನು. ಕಥನ ಅವುಗಳ ಗ್ರಹಣ ತ್ಯಾಗದ ಆಧಾರದಿಂದ ಕಥನ ಇದೆ. ಅದರ ಧರ್ಮ ಅಥವಾ ನಿಜವಾದ ಸಂಯಮ, ತಪ ಪರಪದಾರ್ಥಗಳ ಗ್ರಹಣ ತ್ಯಾಗದ ಆಧಾರಿತ ಇಲ್ಲ. ಈ ಮೂಲ ತತ್ವವನ್ನು ಅರೆ ಯಾವುದು ನಿಜವಾಗಿ ಅದಕ್ಕೆ ಇದರಲ್ಲೇ ಬರ್ತಿದೆ. ಸಮಯಸಾರ ಸಂಪದ 5 ಭಾಗ ಬಂದವ್ರಿ. ಸಾಮಾನ್ಯ ಮಾತಲ್ಲ. ಅರೆ ಆ ಮಾತನ್ನು ಯಾರೂ ವೇಷಧಾರಿ ದ್ರವ್ಯಲಿಂಗಿ ಕೂಡ ಹೇಳೋ ಸಾಧ್ಯ ಇಲ್ಲ. ಆ ಮಾತ ಯಾವನಿಗೆ ಚೈತನ್ಯ ಸ್ವರೂಪದ ಅನುಭೂತಿ ಆಗದ್ದಿದೆಯೋ, ಯಾವ ತೀರ್ಥಂಕರರ ಲಘುನಂದನ ಆಗಿದೆಯೋ ಅಂಥ ಆತ್ಮಾನುಭವಿ ಜೀವನ ಹೇಳೋ ಸಾಧ್ಯವಿದೆ. ಅವರು ಹೇಳ್ತಾರೆ, ಗಂಟೆ ಹೊಡೆದ ಹಾಗೆ ಹೇಳ್ತಾರೆ, ಏನ ಜೀವನಿಗೆ ಈ ಸೂಕ್ಷ್ಮ ಮಾತು ತಿಳಿದು ಬರುವುದಿಲ್ಲ ಅಂಥೇಳಿನ ಅವ ಕ್ರಿಯಾಕಾಂಡದೊಳಗೆ ತೊಡಗಿದ್ದಾನೆ. ಧರ್ಮಂತೂ ಅವನಿಗೆ ಮಾಡೋದಿದೆ, ಧರ್ಮಂತೂ ಮಾಡಬೇಕಾಗಿದೆಯಲ್ಲ. ಹಾಗಾದರೆ ಈ ಸೂಕ್ಷ್ಮ ಮಾತು, ಭೇದಜ್ಞಾನದ ಮಾತು, ಪರಿಣಾಮದ ಮಾತು, ಜ್ಞಾನದ ಅಖಂಡತೆಯ ಮಾತು, ವಿಕಾರದ ಸ್ವತಂತ್ರತೆಯ ಮಾತು ಅವನಿಗೆ ತಿಳಿದು ಬರುವುದಿಲ್ಲ, ತಿಳಿಯುವ ಪ್ರಯತ್ನ ಮಾಡುವುದಿಲ್ಲ, ತಿಳಿದು ಬರುವುದಿಲ್ಲ ಅಂಥೇಳಿ ಅವನು ಕ್ರಿಯಾಕಾಂಡದೊಳಗೆ ತೊಡಗಿದ್ದಾನೆ. ಅದನ್ನು ಧರ್ಮ ಅಂತ ಇದ್ದಾನೆ. ಅದನ್ನು ಧರ್ಮ ಅಂಥೇಳಿ ಹೇಳುವವರ, ಅದನ್ನು ಧರ್ಮ ಅಂಥೇಳಿ ನಂಬುವವರ ವಿಪುಲ ಸಂಖ್ಯೆಯಲ್ಲಿ ಜೀವನಗಳು ಇರ್ತಾರೆ. ಅಜ್ಞಾನಿಗಳ ಸಂಖ್ಯೆ ಯಾವ ಕಾಲದೊಳಗೂ ಅಧಿಕನೇ ಇರೋದ. ಗದ್ದಲ ಯಾವುದರದಿರೋದ? ಜ್ಞಾನದ್ದೇನ ಅಜ್ಞಾನದ್ದರೆ ಜ್ಞಾನ. ಅಕಾರ್ಯ ಕೋಲಾಹಲಿನ ಕಿಂ ವಿರಂ. ಆಚಾರ್ಯದೇವರು ಹೇಳಿದರು, ಅಕಾರ್ಯದೊಳಗೆ ಸರಿ ನಿನ್ನ ಕಾರ್ಯದ ಅಲ್ಲದ ಅಕಾರ್ಯದೊಳಗೆ ಅದಕ್ಕಾಗಿ ಕೋಲಾಹಲ ಮಾಡ್ತಾ ಇದೆಯಪ್ಪ. ಕಿಂ ಯಾವುದರ ಸಲುವಾಗಿ? ವಿರಂ. ಒಂದು ಸ್ವಲ್ಪ ನಿಲ್ಲಪ್ಪ, ನಿಲ್ಲು. ಅದನ್ನು ನಿಲ್ಲಲಿಕ್ಕೆ ಸಮಯ ಇಲ್ಲಲ್ಲ ನಮಗೆ. ಓಡಿ ಹೋಗೋದಿದೆ. ಎಲ್ಲಿ ಎಲ್ಲಿ ಹೋಗೋದಿದೆ? ನಿಗೋದದೊಳಗೆ. ಮೋಕ್ಷಕ್ಕೆ ಓಡಿ ಹೋಗೋದಿಲ್ಲರಿ. ಮೋಕ್ಷಕ್ಕೆ ಓಡಿ ಹೋಗೋದನ್ನೇ ಇರೋದಿಲ್ಲ. ಎಷ್ಟು ಸ್ಥಿರತೆನೋ ಅಷ್ಟು ಮೋಕ್ಷದ ಸಮೀಪ ರೀ. ಎಷ್ಟು ಸ್ಥಿರತೆನೋ ಅಷ್ಟು ಮೋಕ್ಷದ ಸಮೀಪ. ಅರೆ ಸ್ಥಿರ ತತ್ವದ ಆಶ್ರಯ, ಸ್ಥಿರ ತತ್ವದ ಆಶ್ರಯ ಮಾಡಿಕೊಳ್ಳುವ ಸಲುವಾಗಿ ಸ್ಥಿರ ತತ್ವದ ಪರಿಚಯ ಮಾಡಿಕೊಳ್ಳುವುದರೊಳಗೂ ಕೂಡ ಬಹಳಷ್ಟು ಸ್ಥಿರತೆ ಬೇಕಾಗ್ತಿದೆ. ಬರೇ ಸ್ಥಿರ ತತ್ವದ ಪರಿಚಯ ಮಾಡಿಕೊಳ್ಳುವುದರ ಸಲುವಾಗಿ ಕೂಡ ಬಹಳಷ್ಟು ಸ್ಥಿರತೆ ಬೇಕಾಗ್ತಿದೆ. ಈ ಜೀವಕ್ಕೆ ಆ ಪ್ರಕಾರದ ಸ್ಥಿರತೆಯ ಅಭ್ಯಾಸ ಅನಾದಿ ಕಾಲದಿಂದ ಇಲ್ಲ. ಅವನಿಗೆ ಗಡಿಬಿಡಿ. ಮತ್ತೇನು ಮಾಡೋದು ಹೇಳಿರಲಿಲ್ಲ, ಮತ್ತೇನು ಮಾಡೋದು ಹೇಳಿರಲಿಲ್ಲ. ವ್ರತ ಆಯಿತು, ಉಪವಾಸ ಆಯಿತು, ದಶಲಕ್ಷಣ ಆಯಿತು, ಮತ್ತೇನು ಮಾಡೋದು ಹೇಳಿರಲಿಲ್ಲ. ನೋವಾಯಿತು, ಆ ನೋವಿತವ ಅದು ಆಯಿತು, ಈ ವ್ರತ ಮಾಡು ಅದು ಆಯಿತು, ಮತ್ತೇನು ಮಾಡೋದು ಹೇಳಿ. ಅರೆ ಆಖಿರನ್ನು ಕರೆಯಲ್ಲ ಹೇಳಿದ್ರೆ ಕೊನೆಗೆ ನಾವು ಏನು ಮಾಡೋದನ್ನೋದ್ರೆ ಹೇಳ್ರಿ. ಅರೆ ನೀ ಏನು ಮಾಡಬೇಡ ಅಂಥೇಳಿ ನಾವು ಹೇಳ್ತಾ ಇದ್ದೇವೆ. ಮಾಡಬೇಡ ಅಂಥೇಳಿ ಹೇಳೋ ಮಾತಲ್ಲ, ನೀನು ಮಾಡೋ ಸಾಧ್ಯ ಇಲ್ಲ ಅಂತ ಹೇಳ್ತಾ. ಏನು ಮಾಡೋ ಸಾಧ್ಯ ಇದೆ?
ಏನು ಮಾಡೋಕ್ಕೆ ಸಾಧ್ಯ ಇದೆ? ಈ ಶರೀರದ ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯ ಇದೆ? ಎಷ್ಟು ಸಂರಕ್ಷಣೆ ಮಾಡಿದ್ರೂ ಅದು ನಿರಂತರ ಅವನತಿಯ ಕಡೆಗೆ ಗಮನ ಮಾಡ್ತೀವಿ. ಹುಟ್ಟಿದ ಆರೋಗ್ಯದಿಂದ ಅದು ಕೆಲವು ಕಾಲ ಬೆಳೀತಿದೆ, ಆಮೇಲೆ ಅಳಿಯುವ ಪ್ರಯತ್ನ ಮಾಡ್ತಿದೆ, ಹೀಗಿಲ್ಲ. ಅದು ವ್ಯವಹಾರದ ಮಾತಿದೆ ರೀ. ನಿರಂತರ ಹುಟ್ಟಿದ ಆರೋಗ್ಯದಿಂದ ಅದ ಅಳಿವಿನ ಕಡೆಗೇನ ಸಾಕ್ತಿದೆ, ಅಳಿವಿನ ಕಡೆಗೇನ. ಅರ್ಥಾತ್ ಎಷ್ಟೆಷ್ಟು ಸಮಯ ಕಳೀತಿದೆಯೋ ಅಷ್ಟಷ್ಟು ಅದರೊಳಗೆ ಜರ್ಜರಿತತನ ಅಂದರೆ, ಅವನತಿ ಅಂದರೆ, ಬಿಟ್ಟು ಹೋಗುವ ಸಲುವಾಗಿ ಯೋಗ್ಯತಾ ಅಂದರೆ, ಈ ಸಂಯೋಗವನ್ನು ಬಿಟ್ಟು ಹೋಗುವ ಸಲುವಾಗಿನ ಅದು ನಿರಂತರ ಉದ್ಯಮಶೀಲ ಇದೆ ರೀ. ಹಾಗಾದ್ರೆ ಅದರಲ್ಲೇ ನಾವೇನು ಮಾಡೋದಿದೆ? ಹಾಗಾದರೆ ಏಕಕ್ಷೇತ್ರಾವಗಾಹಿಯಾದಂಥ ಈ ದೇಹದೊಳಗನೆ ನಾವೇನು ಮಾಡೋದು ಸಾಧ್ಯ ಇಲ್ಲ ಅಂದಮೇಲೆ ಪುತ್ರಾಧಿಕರಲ್ಲಿ, ಧನದಲ್ಲಿ, ಮನೆಯಲ್ಲಿ, ಪರವಸ್ತುವಿನಲ್ಲಿ ಏನು ಮಾಡಬಹುದಾಗಿದೆ? ಈ ಜೀವಕ್ಕೂ ವಿಚಾರ ಇಲ್ರಿ. ವಿಚಾರ ಇದನ್ನೇ ಮಾಡೋದಿತ್ತು, ಆದರೆ ಅಲ್ಲೇನು ಮಾಡಲಿ, ಇಲ್ಲೇನು ಮಾಡಲಿ, ಹೇಗೆ ಅಧಿಕ ಧನ ಸಂಪಾದನೆ ಮಾಡಲಿ, ಹೇಗೆ ಕಮ್ಮಿ ಧನದೊಳಗೆ ಅಧಿಕ ಬೆಲೆಯುಳ್ಳ ವಸ್ತು ತಗೊಳ್ಳಿ, ಈ ಪ್ರಕಾರ ಈ ಜೀವದ ವಿಚಾರ ಅಕಾರ್ಯದೊಳಗನೇ ಇದೆ ರೀ. ಅಕಾರ್ಯದೊಳಗೆ ಅರೆ ಅದಕ್ಕೆ ಹೇಳಿ ಅಮೃತ ಚಂದ್ರಾಚಾರ್ಯ ಹೇಳಿದರು, ಒಂದು ಅಕಾರ್ಯವನ್ನು ಬಿಟ್ಟ ಇನ್ನೊಂದು ಅಕಾರ್ಯದೊಳಗೆ ಬಂದು ಬಿಟ್ಟಲ್ಲಪ್ಪ ನೀ. ಆ ಸಂಸಾರ ಶರೀರ ಭೋಗಗಳನ್ನು ಪ್ರತ್ಯಕ್ಷ ರೂಪದಿಂದ ಭೋಗದ ಸಂಯೋಗಗಳನ್ನು, ಸಂಸಾರದ ಕಾರಣಗಳನ್ನು, ಅಜ್ಞಾನಿ ಲೌಕಿಕ ಜನರು ಯಾವುದನ್ನು ಸಂಸಾರ ಅಂತಾರೋ ಅದನ್ನು ಬಿಟ್ಟು ಬಂದೆ. ಆದರೆ ಇಲ್ಲಿ ಧರ್ಮಕ್ಷೇತ್ರದೊಳಗೂ ಕೂಡ ವ್ರತದ ಪಾಲನೆ ಮಾಡೋದ, ಕೇಶವಂಚ ಮಾಡಿಕೊಳ್ಳೋದ, ಇದರೊಳಗೆ ಉಳಿದಿಲ್ಲಪ್ಪ. ಅಕಾರ್ಯ ಕೋಲಾಹಲಕ್ಕೆ ವಿರುದ್ಧ ಯಾರಿಗೆ ನಿಲ್ಲಲಿಕ್ಕೆ ಬರ್ತಿದೆಯೋ ಅವರಿಗೆ ಏನಾದರೂ ಸಿಕ್ಕೋದಿದೆ. ಯಾರು ಧಾವಿಸ್ತಾರೋ, ನಿರಂತರ ಓಡ್ತಾರೋ ಅವರಿಗೆ ಏನೂ ಸಿಕ್ಕೋದಿಲ್ಲ. ಏನು ಸಿಕ್ಕೋದು? ಆ ಮೃಗಕ್ಕೆ ಏನು ಸಿಗ್ತಿದೆ ರೀ? ಮರೀಚಿಕೆಯನ್ನು ನೋಡಿ ಓಡ್ತಿದೆಯಲ್ಲ, ಅದಕ್ಕೇನು ಸಿಗ್ತಿದೆ? ನೀರು ಸಿಗ್ತಿದೆ? ಸಿಕ್ಕೋದು ಸಾಧ್ಯನೇ ಇಲ್ಲ. ಅದು ಓಡ್ತಾ ಇರೋದು ಮರೀಚಿಕೆ ಇದೆ. ನೀರು ಎಲ್ಲಿಲ್ಲ ಅಲ್ಲೇ. ಅದೇ ಪ್ರಕಾರ ಈ ಜೀವ ಧಾವಿಸ್ತಾ ಇರೋದು ಜಡದ ಕಡೆಗೆ, ಸಂಯೋಗದ ಕಡೆಗೆ. ಆ ಸಂಯೋಗದೊಳಗ, ಜಡದೊಳಗ ಸುಖದ ಅಂಶ, ಗಂಧ ಕೂಡ ಇದೆ. ಸುಖ ಎಲ್ಲಿದೆ ಅದು ಸಿಗಬೇಕಾದ್ರೆ, ಸುಖದ ಸ್ಥಾನ ಯಾವುದಿದೆ ಅದರ ಪರಿಚಯ ಆಗಬೇಕಾದ್ರೆ ಒಂದು ಸ್ವಲ್ಪ ಜಡದ ಕಡೆಗಿನ ಓಟ ನಿಲ್ಲಬೇಕಾಗೋದಿಲ್ಲ, ವೇಗ ನಿಲ್ಲಬೇಕಾಗೋದಿಲ್ಲ. ವಿಜ್ಞಾನ ಇದೆ ರೀ, ಪರಮ ವೈಜ್ಞಾನಿಕ ಇದೆ. ಜಡದ ಕಡೆಗಿನ ಓಟ, ವೇಗದ ಗತಿ ನಿಲ್ಲದ ವಿನಃ ಸ್ಥಿರ ವಸ್ತುವಿನ ಸುಖದ ಸ್ಥಾನದ ಪರಿಚಯ ಕೂಡ ಆಗುವುದು ಸಾಧ್ಯ. ಏನು ಹೇಳ್ತಾ ಇದ್ದಾರೋ ನಡೆ. ಸರ್ವವ್ಯಾಪೇಕ ಚಿದ್ರೂಪ. ಅರೆ ಚಿದ್ರೂಪ, ಚಿದ್ರೂಪ ಚೈತನ್ಯದ ರೂಪ. ಮುನಿಗಳ ಭಜನೆ ಬರ್ತಿದೆ, ದೇಹದಲ್ಲಿದ್ದರೂ ದೇಹ ಅಂದರೆ ಯಾವ ರೂಪದ ಅನುಭವ ಮಾಡ್ತಾರೆ ಅವರ? ದೇಹದ ಏನು ನಿರ್ಗ್ರಂಥದಿಂದ ಯಾವುದಂದರೆ ವ್ರತ ರೂಪದ ಪರಿಣಾಮದ ದೇಹದಲ್ಲಿದ್ದರೂ ದೇಹಾತೀತ ಮುಂದೆ ಅನುಪಮ ಆತ್ಮ ನಿಮಗ್ನರು ಇದೆ. ಒಳಗೆ ವಿಕಲ್ಪದ ವಸ್ತ್ರದೇ ರಹಿತ. ವ್ರತ ರೂಪದ ವಿಕಲ್ಪ ಇದೆಯಲ್ಲ, ಆ ವಿಕಲ್ಪದ ವಸ್ತ್ರದಿಂದ ರಹಿತ ಆಗಬೇಕಾಗ್ತಿದೆ. ವಿಕಲ್ಪದ ವಸ್ತ್ರ ಯಾವುದು? ನಾನು ಬಟ್ಟೆ ತ್ಯಾಗ ಮಾಡಿದೆ, ನಾನು ನಿರ್ಗ್ರಂಥ ದೀಕ್ಷೆಯ ಅಂಗೀಕಾರ ಮಾಡಿದ್ದೇನೆ ಅನ್ನೋದೇನಿದೆ, ಇದು ವಿಕಲ್ಪದ ವಸ್ತ್ರ ಅಂಗೀಕಾರ ಮಾಡಿದ್ದೇನೆ. ಜಡ ವಸ್ತ್ರದ ತ್ಯಾಗ ಮಾಡಿದ್ದೇನೆ ಅನ್ನೋ ವಿಕಲ್ಪರೂಪಿ ವಸ್ತ್ರವನ್ನು ಹೊತ್ಕೊಂಡಿದ್ದಾನ್ರಿ ಅವ. ಅರೆ ನಾನು 28 ಮೂಲ ಗುಣಗಳ ಅಂಗೀಕಾರ ಮಾಡಿದ್ದೇನೆ, ನಾನು ಮುನಿ ಇದ್ದೇನೆ. ಯೋಗೀಂದ್ರ ದೇವೇನು ಹೇಳಿದರು? ಜಿನವರ ನಿಜದಿಂದ ಆತ್ಮನಿಹನ್ ಎಂಬುದೇ ಸಿದ್ಧಾಂತದ ಸಾರ. ಮುನಿವರ, ಅರೆ ಮುನಿವರನೇ ಇದನ್ನು ನೀ ತಿಳಿ ಮತ್ತು ಮಾಯಾಚಾರವನ್ನು ಬಿಟ್ಟು ಬಿಡಪ್ಪ. ಮಾಯಾಚಾರ ಯಾವ್ದ? ನಾ ಮುನಿ ಇದ್ದೇನೆ ಅನ್ನೋದು ಮಾಯಾಚಾರ. ಅರ್ಥಾತ್ ಪ್ರಾಪ್ತ ಪರ್ಯಾಯ. ಅರೆ ಕುಂದು ಸಾಹಿತ್ಯ ಇಂಥ ಒಂದು ಅದ್ಭುತದ್ದೇನು ಇದೆ ಕಲ್ಯಾಣಾಭಿಲಾಷಿ ಜೀವದ ಸಲುವಾಗಿ. ಆ ಅದ್ಭುತವಾದಂಥ ಕೊಡುಗೆ ಅವರು ಹೇಳಲೇ ಪಾವುಡ ಅಂತ ಹೇಳಿದ್ರಲ್ಲ. ಪಾವುಡ ಕಾಣಿಕೆ, ಕಾಣಿಕೆ ಕಾಣಿಕೆ ಕೊಟ್ಟ ನಂತರ ಅದಕ್ಕೆ ಪ್ರತಿ ಕಾಣಿಕೆಯನ್ನು ಕೊಡೋದಿರುವುದಿಲ್ಲ ನಿಜವಾಗಿ. ಆದರೆ ಲೋಕದ ವ್ಯವಹಾರ ಹಾಗಿದ್ರೆ ಇರಬಹುದು. ಕುಂದು
ಕುಂದು ಸಾಹಿತ್ಯ. ಅರೆ ಅವರೇನು ಹೇಳಿದರು, ಏನು ಹೇಳಿದರು? ಪರದವ್ವಾದೋ ಪರದ್ರವ್ಯ ಅರ್ಥಾತ್ ಯಾವುದು ಪರದ್ರವ್ಯ? ದೇಹದ ನಿರ್ಗ್ರಂಥತೆಯಿಂದ ತನ್ನನ್ನು ಮುನಿ ಅಂತ ಹೇಳಿ ತಿಳಿಯೋದ ಇದು ದುರ್ಗತಿಯ ಕಾರಣ. ಏನು ಅಷ್ಟಪಾಹುಡದೊಳಗೆ ವಿಷಯ ಬಂತು, ಏನು ಪ್ರವಚನ ಸಾರದೊಳಗೆ ವಿಷಯ ಬಂತು. ನಿಜವಾಗಿ ಅಷ್ಟಪಾಹುಡ ಸುಲಭ ಅನ್ನಿಸ್ತಿದೆ, ಸುಲಭ ಇದೆ ಕೂಡ. ಆದರೆ ಈ ಪ್ರವಚನ ಸಾರ ಅತ್ಯಂತ ಕಠಿಣ ಇದೆ. ಕಠಿಣ ಇದೆ. ಯಾಕೆ ಕಠಿಣ ಇದೆ ಅಂತಂದ್ರೆ ಇಲ್ಲಿ ಬರುವಂಥ ಸೂಕ್ಷ್ಮ ಜ್ಞಾನದ, ಅರೂಪಿ ಜ್ಞಾನದ, ಸಮಯವರ್ತಿ ಕಾರ್ಯಕ್ಷಮತೆಯ ಅರಿವು ಮೂಡಿ ಬರೋದ ಈ ಜೀವನ ನಿಜವಾಗಿ ಕಠಿಣ ಇದೆ. ನೋಡ್ರಿ, ಕ್ಷಯೋಕ್ಷಮ ಜ್ಞಾನ ಹೇಗಿರ್ತಿದೆ ಅಂತಂದ್ರೆ ಅನೇಕ ಅಸಂಖ್ಯ ಸಮಯಗಳ ಕಳೆದು ಹೋದ ನಂತರ ಯಾವುದೋ ಒಂದು ಸಮಯದ ಪರ್ಯಾಯವನ್ನು ಅದನ್ನು ಹಿಡಿತದೊಳಗೆ ಬರ್ತಿದೆ, ಅದನ್ನು ತಿಳಿತಿದೆ ರೀ. ಯಾವುದ? ಕ್ಷಯೋಕ್ಷಮ ಜ್ಞಾನ. ಮೋಕ್ಷ ಮಾರ್ಗ ಪ್ರಕಾಶ ನೋಡುತ್ತಾರೆ ಅಸಂಖ್ಯ ಪರ್ಯಾಯಗಳು. ಪ್ರತಿ ಸಮಯದ ಪರ್ಯಾಯ ಕ್ಷಯೋಕ್ಷಮ ಜ್ಞಾನದ ಹಿಡಿತದೊಳಗೆ ಬರುವುದಿಲ್ಲ. ಅಸಂಖ್ಯ ಪರ್ಯಾಯಗಳು ಬರ್ಬೋದು. ನಂತರ ಯಾವುದೋ ಒಂದು ಪರ್ಯಾಯ ಈ ಜ್ಞಾನಕ್ಕೆ ತಿಳಿದು ಬರ್ತಿದೆ, ಕ್ಷಯೋಕ್ಷಮ ಜ್ಞಾನಕ್ಕೆ. ಹಾಗಾದರೆ ಸೂಕ್ಷ್ಮವಾದಂಥ ಆ ಸಮಯದ, ಬೆಳಿಗ್ಗೆನೂ ಹೇಳಿದ್ದೆನ್ನು, ಸಮಯದ ಜ್ಞಾನ. ಅರೆ ಪ್ರಾರಂಭದೊಳಗನೆ ಹೇಳ್ರೆ ಇವರು ಮಂಗಲಾಚರಣೆ ಟೀಕಾಕಾರರ ಹೇಳಿದ್ದಾರೆ ಮಂಗಲಾಚರಣೆಯೊಳಗೆ. ಇನ್ನು ಕುಂದಾಚಾರ್ಯರು ಗ್ರಂಥಕರ್ತೃಗಳಂತೂ ಮಂಗಲಾಚರಣೆ ಏನು ಮಾಡಿದರು, ಆ ಮಂಗಲಾಚರಣೆ ತಿಳಿತು ಅಂತಂದ್ರೆ ನಿಜವಾಗಿಯೂ ನಮ್ಮ ಜೀವನದೊಳಗೆ ಮಂಗಲ ಆಚರಣೆ ಆರಂಭ ಆಗ್ತಿದೆ. ಮಂಗಲ ಆಚರಣೆ ಅರ್ಥಾತ್ ಮಿಥ್ಯಾತ್ವ ರೂಪದ ಪಾಪ ಹೊರಟು ಹೋಗಿ ಮೋಕ್ಷ ಮಾರ್ಗ ರೂಪದ ಉತ್ತಮ ಶುಭ ನಮ್ಮ ಜೀವನದೊಳಗೆ ಆರಂಭ ಆಗ್ತಿದೆ. ಅಂಥ ಅದ್ಭುತ ಮಂಗಲಾಚರಣೆ 5 ಗಾಥೆಗಳ ಮೂಲಕ ಮಾಡಿದ್ದಾರೆ. ಅದರ ಸಲುವಾಗಿ ಸಿದ್ಧತೆ ಈ ಟೀಕಾಕಾರರ ಮಂಗಲಾಚರಣೆಯನ್ನು ತಿಳ್ಕೊಳ್ಳುವ ಅವಶ್ಯಕತೆ. ಅದು ತಿಳಿಬೇಕಾದ್ರೆ ಅದನ್ನೇ ಒಂದು ತಿಳ್ಕೊಳ್ಳುವಂಥ ಮಹೋದ್ದೇಶದಿಂದ ಈ ಗ್ರಂಥದ ಅವಲಂಬನೆ ಈ ಸಂಪೂರ್ಣ ಪವಿತ್ರವಾದಂಥ ಪರ್ವತಿಥಿಯೊಳಗೆ ಮಾಡೋದೇ ಇದೆ. ಆ 5 ಗಾಥೆಗಳ ಮರ್ಮ ಒಂದು ವೇಳೆ ತಿಳಿದು ಬಂತು ಅಂತಂದ್ರೆ ನಮ್ಮ ಜೀವನ ಧನ್ಯ ಧನ್ಯ ಆಗ್ತಿದೆ, ಜನ್ಮ ಸಾರ್ಥಕ ಆಗ್ತಿದೆ. ಜಿನವಾಣಿದ್ದನ್ನು ನಿಜವಾಗಿನ ನಮ್ಮ ಜೀವನದೊಳಗೆ ಜೈ ಜೈಕಾರ ಆಗ್ತಿದೆ. ಬೆಳಿಗ್ಗೆ ಏನು ಜೈ ಜೈಕಾರ ಮಾಡಿತು, ಮೆರವಣಿಗೆ ಮಾಡಿತಲ್ಲ, ಅದರಿಂದ ನಮ್ಮ ಜೀವನ ಧನ್ಯ ಆಯಿತು. ಹೀಗೆ ಮಾತೇಳ್ರಿ. ಜಿನವಾಣಿ ಅಂತೂ ಪವಿತ್ರನೇ ಐತಿ, ಅದರದಂತೂ ನಿರಂತರ ಜಯವಂತತೆ ಜಯವಂತತೆ ಜಯವಂತತೆನೇ ಇದೆ. ಆದ್ರೆ ಆ ಜಿನವಾಣಿಯಲ್ಲಿ ಇರುವಂಥ, ಜಿನೇಂದ್ರ ಪ್ರಭುವಿನ ವಾಣಿಯಲ್ಲಿ ಇರುವಂಥ ಈ ನನ್ನ ಸ್ವರೂಪ ನನ್ನ ಲಕ್ಷ್ಯದೊಳಗೆ ಬಂತು ಅಂತಂದ್ರೆ ನನ್ನ ಜೀವನದೊಳಗೆ ಜಿನವಾಣಿ ಜಯವಂತ ಆಗ್ತಿದ್ದಾರೆ. ಸರ್ವವ್ಯಾಪ್ತಿ ಏಕಚಿದ್ರೂಪ ಸ್ವರೂಪಾಯ ಪರಾತ್ಮನ. ಪ್ರತಿಯೊಬ್ಬ ಆತ್ಮನ ಒಂದು ಸಮಯದ ರೂಪ ಅರ್ಥಾತ್ ಪರ್ಯಾಯ ಎಂಥದ್ದಿದೆಯಪ್ಪ ಅಂತಂದ್ರೆ ಇಡೀ 3 ಲೋಕ 3 ಕಾಲ ತಿಳಿದು ಬರುವಂಥ ಸಾಮರ್ಥ್ಯ ಇದೆ ಪ್ರತಿಯೊಂದು ಜೀವದ. ಅದರ ಮುಖ್ಯ ರೂಪದಿಂದ ಅಥವಾ ಪ್ರಕಟತೆಯ ಅಪೇಕ್ಷಾದಿಂದ ಈ ಸಂಜ್ಞಿ ಪಂಚೇಂದ್ರಿಯದ್ದಂತೂ ಅರೆ ನಮ್ಮ ಈ ಇಡೀ ಜೀವನದ ಪ್ರತಿ ಸಮಯದ ಜ್ಞಾನ ಸಾಮರ್ಥ್ಯ ಎಷ್ಟಿದೆ ಅಂತಂದ್ರೆ ಸ್ವಲ್ಪ ಲಕ್ಷ್ಯ ಇಟ್ಟು ಕೇಳೋದು. ನಮ್ಮ ಈ ಇಡೀ ಜೀವನದ 8 ವರ್ಷ ಕಳೆದ ನಂತರದ ಜೀವನವನ್ನು ನೋಡಿ. 8 ವರ್ಷ ಅಂತೂ ಬಾಲ್ಯಾವಸ್ಥೆಯೊಳಗೆ ಹೊರಟು ಹೋಯಿತು, ಜ್ಞಾನ ಅಪಕ್ವ ಇತ್ತು. ಆದರೆ ಶಾಸ್ತ್ರ ಓದದಿದ್ರೂ ಕೂಡ ಈ ಪರ್ಯಾಯಕ್ಕೆ 8 ವರ್ಷ ಪೂರ್ಣ ಆದವು ಅಂತಂದ್ರೆ ಅವನಲ್ಲಿ ಜ್ಞಾನದ ಯೋಗ್ಯತೆ ಎಂಥದ್ದಾಗ್ತಿದೆ ಅಂತಂದ್ರೆ 3 ಲೋಕ 3 ಕಾಲವನ್ನು ತಿಳಿಯುವಂಥ ಯಾವ ಯೋಗ್ಯತೆ ಇದೆಯೋ ಆ ಯೋಗ್ಯತೆ ಬರುವ ಸಲುವಾಗಿ ಯಾವ ಶುದ್ಧಾತ್ಮನ ಆಶ್ರಯ ನಿಜಾತ್ಮನ ಆಶ್ರಯ ಮಾಡೋದಿದೆಯೋ ಅವನ ಆಶ್ರಯ ಮಾಡಿ ನಿರಾಕುಲ ಶಾಂತಿಯ ಸಾಗರದ ಅನುಭವ ಮಾಡುವಂಥ ಸಾಮರ್ಥ್ಯ ಬರ್ತಿದೆ.
ಹಾಗಾದರೆ ಆ ಸಾಮರ್ಥ್ಯ ಎಲ್ಲ ನಮಗೆ ಎಲ್ಲಿ ನಿರರ್ಥಕ ಆಗ್ತಾ ಇದೆ, ಎಲ್ಲಿ ನಮಗೆ ಏನೂ ದೊರಕುವುದೇ ಇಲ್ಲವೋ, ಜಡದಿಂದ, ದೇಹದಿಂದ, ಧನದಿಂದ, ಸಂಯೋಗದಿಂದ, ಸಮಾಜದಿಂದ ನಮಗೇನು ಸಿಕ್ಕೋದಿದೆ? ಏನು ಸಿಕ್ಕೋದಿದೆ? ಏನೂ ಇಲ್ಲ. ಗುಣಭದ್ರಾಚಾರ್ಯ ಆತ್ಮಾನುಶಾಸನದಲ್ಲಿ ಹೇಳ್ತಾರೆ, ನೀನು ಯಾರನ್ನ ಪ್ರಿಯ ಜನರ ಬಂಧುಗಳ ಅಂಥೇಳಿ ತಿಳಿದ ನಿರಂತರ ಅವರ ಸೇವೆಯೊಳಗ ಅಥವಾ ಅವರು ನನ್ನವರ ಅನ್ನುವ ಮೋಹದೊಳಗ ಸಿಲುಕಿಕೊಳ್ತಿಲ್ಲ, ಅವರು ನಿನಗೆ ಯಾವ ಕೆಲಸಕ್ಕೂ ಬರೋದಿಲ್ಲ. ಒಂದು ಕೆಲಸಕ್ಕೆ ಬರ್ತಾರೆ. ಈ ನಿನ್ನ ಶತ್ರು ರೂಪದ ಯಾವ ಶರೀರ ಇದೆಯಲ್ಲ ಅದನ್ನು ನೀನು ಹೋದ ನಂತರ ಸುಟ್ಟ ನಿನ್ನ ಶತ್ರು ರೂಪದ ಶರೀರ. ಅರೆ, ಆಚಾರ್ಯ ಭಗವಂತರ ದೃಷ್ಟಿಯಲ್ಲಿ ಇದೆ, ನಮಗೆ ಶರೀರ ಸರ್ವಸ್ವ ಇದೆ, ಶರೀರ ಸರ್ವಸ್ವ ಇದೆ. ಅವರು ಹೇಳ್ತಾರೆ ಶತ್ರು, ಜೀವನಿಗೆ ಶತ್ರು. ಅದೇನು ಮಾಡ್ತಿದ್ದಾರೆ? ಅದು ನಿಜವಾಗಿ ಏನೂ ಇಲ್ಲ, ಹಾಗೆ ಕಥನೆ ಇದೆ ಆರೋಪಿತ. ಇವನ ದೃಷ್ಟಿ ಅದರ ಮೇಲೆ ಎಷ್ಟು ಸಮಯ ಇದೆಯಲ್ಲ, ಮೃಣಮಯವಾದಂತಹ ಶವಸದೃಶ್ಯ. ಏನು ಒಂದೇನು ಎರಡನೇ ಆಚಾರ್ಯ ಭಗವಂತರು ಎಂಥ ಪ್ರಯೋಗ ಮಾಡಿದ್ದಾರೆ ಈ ಶಬ್ದಗಳದ್ದು, ಎಂಥ ಶಬ್ದಗಳು. ಪ್ರೇತವಾಸಿ ಅಂಥೇಳಿ ಹೇಳಿದ್ದಾರೆ ನಿಯಮಸಾರದೊಳಗ. ದೇವಲೋಕದ ದೇವಗಳಿಗೆ, ತಿರಿಯಂಚ ಲೋಕದ ಜೀವಗಳಿಗೆ, ನರಕಲೋಕದ ಜೀವಗಳಿಗೆ ಆಯಾ ಗತಿಗಳ ವಾಸಿ ಅಂದರು. ಮನುಷ್ಯನಿಗೆ ಪ್ರೇತವಾಸಿ. ಯಾಕಂದಿದ್ದಿರಬಹುದು, ಯಾಕೆ ಅಂದಿದ್ದಿರಬಹುದು? ಅರೇ, ಆ ಮೂರು ಗತಿಗಳಲ್ಲಂತೂ ನರಕದಲ್ಲಿ ಇವನಿಗೆ ಆ ದುಃಖದಿಂದ ಎಷ್ಟು ತ್ರಸ್ತ ಇರ್ತಾನೋ, ತ್ರಾಸಿತ ಇರ್ತಾನೋ ಅಂತಂದ್ರೆ ಇವನಿಗೆ ಆತ್ಮನ ಬಗ್ಗೆ ವಿಚಾರ ಮಾಡಲಿಕ್ಕೆ ಸಮಯ ಸಿಕ್ಕುವುದಿಲ್ಲ. ಅಲ್ಲಿ ಬೋಧ ಮಾಡೋರು ಯಾರೂ ಇಲ್ಲ, ಅಲ್ಲಿ ಬೋಧದ ನಿದರ್ಶನ ರೂಪದ ಜಿನಮಂದಿರಾದಿಗಳಿಲ್ಲ. ಹಾಗ ಇದ್ದ ಮೇಲೆ ನರಕದ ಜೀವಗಳ ನಾರಕಿಯ ಹಾಗೆ ವರ್ತಿಸುವುದರೊಳಗೆ ಯಾವ ಅಪರಾಧ ಇಲ್ಲ. ಇನ್ನು ಈ ಭೋಗಾಭಿಲಾಷಿ ಜೀವನಿಗೆ ಸ್ವರ್ಗದೊಳಗೆ ನಾನಾ ಪ್ರಕಾರದ ಭೋಗ ಸಿಕ್ಕ ನಂತರ ಅಲ್ಲಿ ದೇವ ಅಥವಾ ಪಂಚ ಇಂದ್ರನ ಆಜ್ಞೆಯ ಮೇರೆಗೆ ಪಂಚ ಕಲ್ಯಾಣಿಕಗಳಲ್ಲಿ ಸಮಾವಿಷ್ಟ ಆದ್ರೂ ಕೂಡ ಅವನ ಆಸಕ್ತಿನ ಭೋಗದ್ದೇ ಇದ್ದ ಕಾರಣ ಅವನಿಗೆ ದೇವವಾಸಿ ಸ್ವರ್ಗವಾಸಿ ಅನ್ನೋದರೊಳಗೆ ಯಾವ ದೋಷ ಇಲ್ಲ. ಇನ್ನು ತಿರಿಯಂಚಂತೂ ವಕ್ರ ಪರಿಣಾಮಿ ಇರ್ತವೆ, ಅವುಗಳಿಗೆ ತಿರಿಯಂಚ ವಾಸಿ ಅಂಥೇಳಿ ಅಂದರೆ ಯಾವ ತಪ್ಪಿಲ್ಲ. ಆದರೆ ಮನುಷ್ಯ ಜೀವನ ಇರೋದನ್ನ ಮೋಕ್ಷದ ಉಪಾಯ ಮಾಡುವ ಸಲುವಾಗಿ, ಅಲ್ಲಿ ಅವನು ಮೋಕ್ಷದ ಉಪಾಯ ಮಾಡೋದು ಬಿಟ್ಟು ಈ ಶರೀರದ ಭೋಗದಲ್ಲೇ ತೊಡಗಿದಾನಲ್ಲ, ಅದಕ್ಕೆ ಅವನಿಗೆ ಪ್ರೇತವಾಸಿ. ಇದು ಶರೀರ ಏನಿದೆ, ಶವ ಇದೆ ಅಲ್ಲ, ಈಗ ಶವ ಇದೆ ಅಲ್ಲ, ಜೀವ ಹೋದ ನಂತರ ಈಗೂ ಅರೆ, ಯಾಕೆ ಅಂತಂದ್ರೆ ಜೀವದ ಕಾರಣದಿಂದ ಅದರಲ್ಲಿ ಏನೂ ಆಗ್ತಾ ಇಲ್ಲ. ಆಗ್ತಾ ಇದೆಯಲ್ಲ, ಜೀವನ ಕಾರಣದಿಂದ ಆ ಶರೀರದ ಯಾವ ಸಮಯದ ಪರಿಣಾಮನೆ ಇದೆ ಹೇಳಿ. ಜೀವದ ವಿದ್ಯಮಾನತೆಯ ಕಾರಣದಿಂದ ಶರೀರದ ಯಾವ ಪರಿಣಾಮನೆ ಇದೆ, ಯಾವ ಸಮಯದೊಳಗೆ ಯಾವ ಪರಿಣಾಮನೆ ಇದೆ. ಜೀವ ಇರುವುದರಿಂದ ಅದೇನ್ರಿ ಹೆದರಿ ಕಾಂತಿಹೀನ ಆಗೋದನ್ನು ಬಿಟ್ಟಿತ್ತಂದ್ರೆ, ಕೂದಲು ಬೆಳ್ಳಗಾಗೋದ, ಹಲ್ಲು ನಿಶಕ್ತ ಆಗೋದ, ಮಂಡಿ ನೋವು ಬರೋದ, ಬೆನ್ನು ನೋವು ಬರೋದ, ಕತ್ತು ನೋವು ಬರೋದ, ಇದೆಲ್ಲ ಜೀವದ ವಿದ್ಯಮಾನತೆ ಇರುವುದರಿಂದ ಅದರಲ್ಲೇ ಆಗಿದೆ. ಜೀವದ ವಿದ್ಯಮಾನತೆ ಇರುವುದರಿಂದ ತಡೆದಿದೆ. ಹೀಗೇನಾದರೂ ಇದೆಯಾ? ಅದರಲ್ಲಿ ಯಾವ ಸಮಯದ ಪರಿಣಾಮನ ಯಾವ ಪ್ರಕಾರ ಆಗಬೇಕೋ ಆ ಪ್ರಕಾರದಿಂದ ಅದು ಆಗ್ತಾ ಇದೆ. ಹಾಗಿದ್ದ ಮೇಲೆ ಜೀವದ ಸಂಬಂಧದಿಂದ ಅದರಲ್ಲಿ ಏನೂ ಆಗದೆ ಇರುವ ವೇಳೆದೊಳಗೂ ಕೂಡ ಅದರಲ್ಲಿ ಏನನ್ನಾದರೂ ನಿರಂತರ ಮಾಡುವ ಯಾವ ಇಚ್ಛೆ ಇದೆಯಲ್ಲ, ಅಂಥ ಜೀವನಿಗೆ ನಿರಂತರ ಆ ಶವದ್ದೇ ಇಚ್ಛೆ ಇದ್ದ ಕಾರಣ ಪ್ರೇತವಾಸಿ ಅಂತ ಹೇಳ್ತಾರೆ. ನ್ಯಾಯ ಇದೆ. ನರಕವಾಸಿ ಜೀವದ ನಾರಕಿ ಅಂಥೇಳಿ ಹೇಳುವುದರೊಳಗೆ ಯಾವ ತಪ್ಪಿಲ್ಲ. ಯಾಕೆ ಅಂತಂದ್ರೆ ಪಾಪ ಅವಕ್ಕೆ ಯಾವ ಪ್ರಕಾರದ ನಿಮಿತ್ತಗಳಿಲ್ಲ. ಈಗ ನಮಗೆ ಪರ್ಯಾಪ್ತ ಅನುಕೂಲತೆಯೂ ಇದೆ, ಪರ್ಯಾಪ್ತ ಪ್ರತಿಕೂಲತೆಯ ದರ್ಶನವೂ ಆಗ್ತಾ ಇದೆ. ಆದ್ರೂ ಕೂಡ ನಾವು ಎಚ್ಚರ ಆಗೋದಿಲ್ಲರಿ. ಪ್ರತಿಕೂಲತೆ ಬರೋದರ ದರ್ಶನ ನಮಗೆ ಆಗ್ತಾ ನಮಗೆ ಬರ್ಬೇಕ್ರಿ, ನಮಗೂ
ಒಂದು ಬೇಕಾದಷ್ಟ. ಆದರೂ ಕೂಡ ನಮಗೆ ಈ ಸಂಸಾರ ಇಂಥದೇ ಆಭಾಸ ರೂಪದ ಅನುಕೂಲತೆ ಮತ್ತು ವಾಸ್ತವಿಕ ಪ್ರತಿಕೂಲತೆಗಳಿಂದ ತುಂಬಿರುವಂಥದ್ದು ಇದೆ ಅನ್ನೋದು ನಮ್ಮ ಲಕ್ಷ್ಯದೊಳಗೆ ಎಲ್ಲಿ ಬರುತ್ತದೆ? ಬರಲೇ ಇಲ್ಲ. ಹಾಗಾದರೆ ನಾವು ನಿರಂತರ ಯಾವುದರ ಸೇವೆಯಲ್ಲಿ ತೊಡಗಿದ್ದೇವೆ? ಪ್ರೇತದ ಸೇವೆಯೊಳಗೆ. ಅದರ ಸಲುವಾಗಿ ಪ್ರೇತ ಭಾಷೆ ಬಹಳ ಸಿದ್ಧಾಂತದವರೇ ಆಚಾರ್ಯ ಭಗವಂತರ ಹೇಳುವಂಥ ಒಂದೊಂದು ಮಾತಿನೊಳಗ ಸತ್ಯತೆ ಎಷ್ಟು ತುಂಬಿದೆ ಅಂತಂದರೆ ಇಡೀ ಲೋಕವ್ಯಾಪಿಸುವಷ್ಟು ಸತ್ಯತೆ. ಆದರೆ ಅದನ್ನು ನೋಡುವ ಕಂಡುಕೊಳ್ಳುವ ಸಲುವಾಗಿ ನಮಗೆ ಸಮಯ ಇಲ್ಲ. ನಮ್ಮ ಸಮಯ ಎಲ್ಲ ಪ್ರೇತಕ್ಕೆ ಮೀಸಲಾದ. ನಮ್ಮ ಸರ್ವಸ್ವನ ಪ್ರೇತ. ಹಾಗಾದರೆ ನಾವು ಸ್ವಯಂ ಯಾಗ ಪರಸಮಯಿ ಇದ್ದೇವ್ರಿ. ನಾವು ಜೀವನ ಅಲ್ಲ, ನಾವು ಪರಸಮಯಿ. ಸ್ವಸಮಯಿ ಯಾರ? ಜೀವ ದರ್ಶನ ಜ್ಞಾನ ಚಾರಿತ್ರದೋಳು ಸ್ಥಿರವಿರಿ ಸ್ವಸಮಯವೆಂದರಿಯುವುದು. ಜೀವ ಕರ್ಮ ಉದ್ಗಲ ಪ್ರದೇಶದೋಳು ಸ್ಥಿರವಿರಿ ಪರಸಮಯವೆಂದರಿಯುವುದು. ಪರಸಮಯನು ಅಂದರು, ಪ್ರೇತವಾಸಿನು ಅಂದರು, ಮನುಷ್ಯ ರೂಪೇಣ ಮೃಗಾಶ್ಚರಂತೆ ಅಂತೇಳಿ ಹೇಳಿದ್ರು. ಇನ್ನೇನು ಹೇಳೋದ್ರಿ ಅವರು ನಮಗೆ? ಏನು ಹೇಳೋದು? ಕಿವಿ ಇದ್ರೂ ಕೂಡ ಕೇಳಲಿಕ್ಕೆ ಯಾರು ತಯಾರಿಲ್ಲ. ಕರ್ಣೇಂದ್ರಿಯ ಪ್ರಾಪ್ತ ಆದ್ರೂ ಕೂಡ ಯಾರಿಗೆ ಕೇಳೋದನೇ ಇಲ್ಲ. ಮನಸ್ಸು ಪ್ರಾಪ್ತ ಆದ್ರೂ ಕೂಡ ಯಾರಿಗೆ ವಿಚಾರ ಮಾಡೋದನೇ ಇಲ್ಲ. ಮಹಾವ್ರತಕ್ಕಿಂತಲೂ ದೃಢತೆ ಇದೆ. ಮಾಡೋದನೇ ಇಲ್ಲ ವಿಚಾರ. ಮನಸ್ಸು ಪ್ರಾಪ್ತ ಆದ್ರೂ ಕೂಡ. ಹೀಗಿದ್ದ ಮೇಲೆ ಆಚಾರ್ಯ ಭಗವಂತರು ಏನು ಮಾಡೋರು? ರುಚಿಸಿದ ಕಡೆ ಹೋಗಿ ನಿನಗೆ ಯಾವ ಕಡೆ ರುಚಿಸ್ತಿದೆ ಆ ಕಡೆ ಹೋಗಿ. ಇದು ತನ್ನನ್ನು ತಾನು ತಿಳಿಯುವುದರಿಂದ ಇಂಥ ಒಂದು ಸುಂದರ ಮಾರ್ಗದ ನಿರ್ಮಾಣ ಆಗ್ತಿದೆ. ಆ ಮಾರ್ಗದ ಫಲ ಮೋಕ್ಷ. ತನ್ನನ್ನು ತಾನು ತಿಳಿಯದೇ ಇರುವುದರಿಂದ ಇಂಥ ಒಂದು ಗೊಂಡಾರಣ್ಯ ನಿರ್ಮಾಣ ಆಗ್ತಿದೆ. ಆ ಗೊಂಡಾರಣ್ಯದೊಳಗೆ ಜೀವ ಪ್ರಭು ತು ಸ್ವಯಂ ಹೋ ಜಾಯಗ. ಜ್ಞಾನಿ ಮಹಾತ್ಮ ಹೇಳಿದರೆ, ಈಗ ನೀನು ನಿನ್ನನ್ನು ತಿಳಿಲಿಲ್ಲ ಅಂತಂದ್ರೆ ಭವಸಾಗರ ಮೇ ಹೋ ಜಾಯಗ. ನೀ ಕಳೆದು ಹೋಗ್ತೀಯಪ್ಪ. ನಿನ್ನನ್ನು ನೀನು ಹುಡುಕಿಕೊಳ್ಳೋದು ಕಠಿಣ ಆಗ್ತಿದೆ. ಇಷ್ಟು ದಯೆಯಿಂದ ಹೇಳಿದರನು ಕೂಡ ನಮ್ಮ ಮೇಲೆ ಅಸರ್ ಆಗ್ತಾ ಇಲ್ಲ. ನಡೆ ಸರ್ವವ್ಯಾಪೇಕ ಚಿದ್ರೂಪ ಸ್ವ ಉಪಾಯ ಪರಾತ್ಮನೆ ಸ್ವ ಉಪಲಬ್ಧಿ ಪ್ರಸಿದ್ಧಾಯ. ಇಂಥದ್ದು ಯಾವುದು ರೂಪ ಇದೆಯಲ್ಲ, ಜೀವದ ಆತ್ಮನ ಉತ್ಕೃಷ್ಟ ರೂಪ ಇದೆಯಲ್ಲ. ಮೊದಲು ಹೇಳ್ತೀವಿ, ಎರಡು ಪ್ರಕಾರದ ಅರ್ಥ ಹೇಳಿದ್ದಿದೆ. ಉತ್ಕೃಷ್ಟ ಆತ್ಮನ ರೂಪ ಅರ್ಹಂತ ದಶೆ, ಮೂರು ಲೋಕ ಮೂರು ಕಾಲವನ್ನೆಲ್ಲ ತಿಳಿಯುವಂಥದ್ದು, ಅರ್ಥಾತ್ ಸರ್ವವ್ಯಾಪಿ ಜ್ಞಾನ. ಇದು ಅರ್ಥ ಉತ್ಕೃಷ್ಟ ಆತ್ಮದ ಅಂತೇಳಿ ಹೇಳ್ತಾರೆ. ಅದರದ್ದು ಇನ್ನೊಂದು ಅರ್ಥ ಏನು ಹೇಳ್ತು? ಆತ್ಮನ ಉತ್ಕೃಷ್ಟ ರೂಪ ಏನಿದೆ ಅದು ಮೂರು ಲೋಕ ಮೂರು ಕಾಲವನ್ನು ತಿಳಿಯುತ್ತೆ. ಪ್ರತಿಯೊಬ್ಬ ಆತ್ಮನ ಉತ್ಕೃಷ್ಟ ರೂಪ. ಉತ್ಕೃಷ್ಟ ರೂಪ ಆತ್ಮದ ಎಂಥದ್ದು ಇದೆ? ಮೂರು ಲೋಕ ಮೂರು ಕಾಲವನ್ನು ತಿಳಿಯುವಂಥದ್ದು, ಅರ್ಥಾತ್ ಸರ್ವವ್ಯಾಪಿ. ಸರ್ವವ್ಯಾಪಿ ಇಲ್ಲೇ ಇದ್ದುಕೊಂಡ ಮೂರು ಲೋಕವನ್ನು ತಿಳಿತಿದ್ದೀರಿ. ಜ್ಞಾನ ಇಲ್ಲೇ ಇರ್ತಿದೆ. ತನ್ನ ಪ್ರದೇಶವನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ತನ್ನ ರೂಪವನ್ನು ಬಿಟ್ಟುಕೊಟ್ಟ ಏನನ್ನೂ ತಿಳಿದ್ರೂ ಕೂಡ ಆ ರೂಪ ಆಗುವುದಿಲ್ಲ. ಮಹಿಮ ಬರಬೇಕಲ್ಲ, ಬರಬೇಕು ಬೇಡ್ರಿ. ಹಾಗಾದರೆ ಎರಡನೇ ಲೈನೊಳಗೆ ಏನು ಹೇಳಿದ್ರು? ಅಂಥ ರೂಪ ಇದೆಯಲ್ಲ, ಸ್ವ ಉಪಲಬ್ಧಿ, ತಾನೇ ಅದನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು. ಕರ್ಮ ದೊರಕಿಸಿಕೊಡುವುದಿಲ್ಲ, ಅರ್ಹಂತರು ದೊರಕಿಸಿಕೊಡುವುದಿಲ್ಲ, ಕಾಲಕ್ಷೇತ್ರಗಳ ನಿನಗೆ ಆ ರೂಪವನ್ನು ದೊರಕಿಸಿಕೊಡುವುದಿಲ್ಲ. ಸ್ವ ಉಪಲಬ್ಧಿ, ಅದನ್ನು ತಾನೇ ಉಪಲಬ್ಧ ಮಾಡಿಕೊಂಡ್ರೆ ಆ ರೂಪದಿಂದ ಇವು ಪ್ರಸಿದ್ಧ ಆಗ್ತಾನೆ, ಅರ್ಥಾತ್ ಪ್ರಗಟ ಆಗ್ತಾನೆ, ವ್ಯಕ್ತ ಆಗ್ತಾನೆ ಅನ್ನುವ ಮಾತಿದರೆ. ಆ ರೂಪದಿಂದ ತಾನೇ ಉಪಲಬ್ಧ ಮಾಡಿಕೊಂಡ್ರೆ ಆ ರೂಪ ಎಂಥ ರೂಪ? ಸರ್ವವ್ಯಾಪಿಕ ಚಿದ್ರೂಪ. ಎಂಥ ಅದ್ಭುತ ಮಾತಿದೆ, ಸಾಮರ್ಥ್ಯ ಎಂಥದ್ದಿದೆ ಜೀವದ. ಅರೆ, ತುಚ್ಛವಾದಂಥ ಪುಣ್ಯ ಪಾಪದೊಳಗ ನಾವು ಸಂಪೂರ್ಣ ನಮ್ಮ ಜ್ಞಾನ ಸಾಮರ್ಥ್ಯವನ್ನು ತಿರೋಭೂತ ಮಾಡ್ತಾ ಇದ್ದೇವೆ, ಅಲ್ಲಗಳಿತಾ ಇದ್ದೇವೆ, ನಷ್ಟ ಭ್ರಷ್ಟ ಮಾಡ್ತಾ ಇದ್ದೇವೆ. ಯಾವ ಪುಣ್ಯ ಸ್ಥಿರ ಇದೆ, ಯಾವ ಪಾಪ ಸ್ಥಿರ ಇದೆ? ಪಾಪನೂ ಒಂದು ದಿವಸ ಮುಗಿದು ಹೋಗ್ತಿದೆ, ಪುಣ್ಯನೂ ಒಂದು ದಿವಸ ಖಾಲಿ ಆಗ್ತಿದೆ.
ಆದರೆ ಆ ಖಾಲಿಯಾಗುವಂಥ ವಿಭಿನ್ನ ವಿಪರೀತ ಫಲವನ್ನು ಕೊಡುವಂಥ ಅವುಗಳ ಮೇಲೆ ಇರುವಷ್ಟು ವಿಶ್ವಾಸ ನಮಗೆ ಈ ಸ್ವಭಾವದ ಮೇಲೆ ಇಲ್ಲ. ಪುಣ್ಯದ ಮಾತೆಯಾಗಿದೆ, ಪಾಪದ ಮಾತೆಯಾಗಿದೆ. ಪಾಪ ಇದೆಯಲ್ಲ ಅದು ಅತ್ಯಂತ ಪ್ರಾಮಾಣಿಕ ಇದೆ. ಸ್ವಕಾಲದೊಳಗೆ ಉದಯಕ್ಕೆ ಬಂದ ಅದು ತನ್ನ ಫಲ ಕೊಡ್ತಿದೆ. ಪುಣ್ಯ ಅಂಥದ್ದಿದೆ, ಪುಣ್ಯ ಅಂಥದ್ದಿದೆ ಅಂತಾರೆ. ನೀ ಏನು ವಿಚಾರ ಮಾಡಬೇಡಪ್ಪ, ಇಚ್ಛಾ ಮಾಡಬೇಡ, ನಾನು ನಿನಗೆ ಎಲ್ಲ ಕೊಡ್ತೇನೆ ಅಂತ ಹೇಳಿ ಹೇಳ್ತೀನಿ. ಅಷ್ಟು ಪ್ರಾಮಾಣಿಕದವ್ರಿ ಅವು ಎರಡು. ಆದರೆ ಪುಣ್ಯದ ಉದಯ ಎಷ್ಟು ಬಂದೋದೋ ಅಷ್ಟು ಇವನಿಗೆ ಇಚ್ಛೆ ಹೆಚ್ಚಿಗೆ ಆಗ್ತಿದೆ. ಒಂದು ಅನುಕೂಲ ಸಾಮಗ್ರಿ ಸಿಕ್ಕಿತೋ 10 ಅನುಕೂಲ ಸಾಮಗ್ರಿಗಳ ಇಚ್ಛೆ ಒಳಗೆ ಜನ್ಮ ತಾಳ್ತಿದೆ. ಒಂದು ಪ್ರತಿಕೂಲ ಸಾಮಗ್ರಿ ಪ್ರಾಪ್ತ ಆಯಿತು ಅಂತಂದರೆ ಇವು ಆಕುಲ ವ್ಯಾಕುಲ ಆಗುವುದರಿಂದ ಅಂಥವು 10-100 ಪ್ರತಿಕೂಲತೆಗಳನ್ನು ತಂದುಕೊಡುವಂಥ ಯೋಗ್ಯತೆ ಇವನು ವಿಪರೀತ ಜ್ಞಾನದೊಳಗೆ ಇರುವುದರಿಂದ ಆ ಪಾಪ ಕರ್ಮದಲ್ಲಿ ಕೂಡ ಅಂಥ ಒಂದು ಪಾತ್ರತೆ ಬಂತು. ಅವು ಪ್ರಾಮಾಣಿಕಿದಾವೆ. ಲೋಕದೊಳಗೆ ಪ್ರತಿಯೊಂದು ವಸ್ತು ಪ್ರಾಮಾಣಿಕ ಇದೆ. ಕರ್ಮ ಅತ್ಯಂತ ಪ್ರಾಮಾಣಿಕ. ಕೇಳದೆ ಫಲ ಕೊಡೋದು ಯಾವ್ದ ಅಂತಂದ್ರೆ ಕೇಳದೆ. ನೀ ಪುಣ್ಯ ಮಾಡಿದ್ದೆ ಮತ್ತಂದ್ರೆ ಕೇಳೋ ಅವಶ್ಯಕತೆ ಇಲ್ಲ, ತಾನಾಗೇನ ತಂದು ಕೊಡ್ತೀನಿ. ಧನ್ಯಕುಮಾರ ಏನೇನಾಯ್ತು ಧನ್ಯ. ಆದರೆ ನಾವು ಪುಣ್ಯ ಮಾಡುವುದಿಲ್ಲ. ಪುಣ್ಯಶ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವ, ಪಾಪಶ್ಯ ಫಲಂ ನೇಚ್ಛಂತಿ ಪಾಪಂ ಕುರುವಂತಿ ಮಾನವ. ಪಾಪದ ಫಲವನ್ನು ಬಯಸುವುದಿಲ್ಲ, ಆದರೆ ಪಾಪ ಮಾಡ್ತಾ ಇರ್ತಾನೆ. ಪುಣ್ಯದ ಫಲವನ್ನು ಬಯಸ್ತಾನೆ, ಆದರೆ ಪುಣ್ಯ ಮಾಡುವುದಿಲ್ಲ. ಯಾಕೆ ಬರೋದಿಲ್ಲ, ಯಾಕೆ ಕಂಡಿಲ್ಲ ಬಸ್ತಾಗ ಏನು ಮಾಡೋದ, ಅಂಥದ್ದಡ್ತಾನೆ ಮಗನ ಮದುವೆ ತರಿಸಿದೆವು, ಹೀಗೆ ಏನಾರೇ ನಿಮಿತ್ತ ಹೇಳ್ತಾನೆ. ಪುಣ್ಯ ಕಾರ್ಯದಿಂದ ಪಲಾಯನ ಎಲ್ಲಿ ಪುಣ್ಯ ಮಾಡುವ ಅವಸರ ಇದೆಯಲ್ಲ ಅಲ್ಲಿ ಇವನಿಗೆ ಶರೀರದ ರೋಗ, ಸಂಸಾರದ ತಾಪತ್ರಯಗಳ ಎಲ್ಲವೂ ಎದುರಾಗ್ತವೆ. ಎಲ್ಲಿ ಪಾಪ ಮಾಡೋದಿದೆಯಲ್ಲ ಅಲ್ಲಿ ಅವು ಯಾರು ಕಾಣುವುದಿಲ್ಲರಿ, ಅಲ್ಲಿ ಓಡ್ತಾನೆ ಇರ್ತಾನೆ. ಅದಕ್ಕೆ ಪುಣ್ಯಶ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವ, ಪಾಪಶ್ಯ ಫಲಂ ನೇಚ್ಛಂತಿ ಪಾಪಂ ಕುರುವಂತಿ ಮಾನವ. ಇವನಿಗೆ ಮನುಷ್ಯ ಅಂತಾರೆ. ಇವು ಮನುಷ್ಯನ ಪ್ರವೃತ್ತಿ ಹೀಗಾದದ್ದೇ ಇದೆ. ಇವಾಗ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವೋಪಲಬ್ಧಿ. ಆ ಪುಣ್ಯ ಪಾಪಗಳ ನಿನಗೆ ಇದನ್ನು ಉಪಲಬ್ಧಿ ಮಾಡಿಕೊಡುವುದಿಲ್ಲ. ಆ ಬಾಹ್ಯ ಭಗವಂತ ನಿನಗಿದರ ಉಪಲಬ್ಧಿ ಮಾಡಿಕೊಡುವುದಿಲ್ಲ. ಕುದೇವಾದಿಗಳ ನಿನಗಿದರ ಉಪಲಬ್ಧಿ ಮಾಡಿಕೊಡುವುದಿಲ್ಲ. ಯಜ್ಞ ಯಾಗಾದಿಗಳಿಂದ ನಿನಗಿದ ಸಿಕ್ಕೋದು ಸಾಧ್ಯ ಇಲ್ಲ. ಸ್ವ ಉಪಲಬ್ಧಿ, ಅರೆ ನೀನೇ ಅದನ್ನು ಪ್ರಾಪ್ತ ಮಾಡಿಕೊಂಡ್ರ ಅದು ನಿನಗೆ ಪ್ರಾಪ್ತನ ಇದೆ, ಆಗ್ತಿದೆ ಅಲ್ಲ, ಇದೆ ಪ್ರಾಪ್ತನ ಇದೆ. ಬಸ್ ಕಣ್ಣು ಬಿಟ್ಟು ನೋಡುವ ಅವಕಾಶ ಇದೆ. ಸುಖದ ನಿಧೆ ಇದೆ. ಎಲ್ಲಿದೆ? ಪರ್ಯಾಯದೊಳಗೆ ಪ್ರಗಟ ಇದೆ. ಆದರೆ ಆ ಪರ್ಯಾಯ ಆ ಕಡೆ ನೋಡ್ತಾ ಇದೆ. ಯಾವ ಕಡೆ? ಎಲ್ಲಿ ಇಲ್ಲದ ಸುಖದ ಅಂಶ ಅಂಥ ಜಡದ ಕಡೆಗೆ. ಯಾವುದ ಸಂಯೋಗ ಇದೆಯಲ್ಲ, ಯಾವುದ ಅಸ್ಥಿರ ಇದೆಯಲ್ಲ ಅದರ ಕಡೆ. ಹೀಗಾಗುವುದರಿಂದ ಆ ತನ್ನ ನಿಧಿ ತನಗೆ ಕಾಣಿಸ್ತಾ ಇಲ್ಲ ಅಷ್ಟ, ಆದರೆ ಈ ಸದ್ಯಕ್ಕೆ ಆ ತನ್ನ ನಿಧಿ ತನಗೆ ಉಪಲಬ್ಧಿ ಇದೆ. ಯಾರಾದರೂ ತೀವ್ರ ಪುರುಷಾರ್ಥ ಮಾಡಿದ್ರೆ ಏನು ಪುರುಷಾರ್ಥ ಮಾಡೋದಿದೆ? ಹಿಡ್ಕೊಳ್ಳುವ ಸಲುವಾಗಿ ಎಲ್ಲಿ ಓಡೋದಿದೆ? ತೀವ್ರ ಪುರುಷಾರ್ಥದ ಅರ್ಥ ಹೊರಗಿನ ನೋಟವನ್ನು ನಿಲ್ಲಿಸಬೇಕು. ಮಾಡಿದ್ದೆ ಆದರೆ ಇಲ್ಲಿ ಅತೀಂದ್ರಿಯ ಆನಂದದ ಸಾಗರ, ನಿರಾಕುಲ ಶಾಂತಿಯ ಸಾಗರ, ಅರೂಪಿ ಚಿದ್ರೂಪ ಸಿದ್ಧರಿಗಿರುವಂಥ ಆನಂದದ ಅನುಭವ ಇಲ್ಲೇ ಆಗ್ತಿದೆ. ಸ್ತ್ರೀ ಪರ್ಯಾಯ ಅದಕ್ಕೆ ಬಾಧೆ ಮಾಡುವುದಿಲ್ಲ. ಸ್ವ ಉಪಲಬ್ಧಿ ತಾನು ಉಪಲಬ್ಧ ಮಾಡ್ಕೊಳ್ತಾ ಇಲ್ಲ, ಅಥವಾ ಉಪಲಬ್ಧ ಯಾವುದು ಸ್ವಯಮೇವ ಇದೆಯೋ ಅದರ ಕಡೆ ನೋಡ್ತಾ ಇಲ್ಲ. ಯಾವುದಿಲ್ಲವೋ ಅಂಥೇಳಿ ಅಧ್ಯಾತ್ಮ ಸಂದೇಶದೊಳಗಿರಬಹುದು. ಕೊನೆಗೆ ವಚನ ಹಾಕಿದ್ದಿತ್ತಲ್ಲ, ಯಾವುದ್ರೊಳಗಿದೆ ಬ್ರಹ್ಮಾನಂದನ ಕೈಯಲ್ಲಿದ್ದದ್ದನ್ನು ಬಿಟ್ಟು ಕಾಲ ಕೆಳಗಿಂದನ್ನು ಹಿಡ್ಕೊಳ್ಳಿಕ್ಕೆ ಹೋಗ್ತಾನೆ. ಅದಕ್ಕೆ ಆಧಾರ ಯಾವುದಿಲ್ಲ. ಅದಕ್ಕೆ ಆಧಾರ ನಾವು 2ನೇ ಕ್ಲಾಸದಲ್ಲಿ ಓದಿದ್ದ ನಾಯಿ ರೊಟ್ಟಿ ಹಿಡ್ಕೊಂಡು ಹೋಗ್ತಿತ್ತಲ್ಲ, ಹಳ್ಳ ದಾಳಿಟ್ಟು, ಅದರದ್ದೇ ಇದೆ. ಅದರದ್ದೇ ಒಂದು ಪ್ರಕಾರ ಆಗಮಕ ಅನುಕೂಲ ಆಗುವ ಹಾಗೆ ವಾಕ್ಯ ರಚನೆ. ಕೈಯಲ್ಲಿದ್ದದ್ದನ್ನು ಬಿಟ್ಟ ಕಾಲು ಕೆಳಗಿಂದ ಹಿಡ್ಕೊಳ್ಳಿಕ್ಕೆ ಹೋಗ್ತಾನೆ ಈ ಜೀವ. ಅಂದ್ರೆ ಅದು ಕಾಲು ಕೆಳಗಂತೂ ಏನಿಲ್ಲ, ಕಾಲು ಎತ್ತಿದ ಕೂಡಲೇ ಹಾಗೆ ಹೋಗ್ತಿದೆ. ಇಲ್ಲನ ಹಾಗೆ ಭಾಸ ಆಗಿದೆ.
ಕೈಯೊಳಗೆ ಇದೆ, ಏನಿದೆ, ಕಲ್ಯಾಣದ ಅವಸರ ಇದೆ. ಅದನ್ನು ಬಿಟ್ಟ ನಾನು ಅದು ಮಾಡಿದ್ರೆ ಖ್ಯಾತಿ ಆಗೋದು, ಇದು ಮಾಡಿದ್ರೆ ಖ್ಯಾತಿ ಆಗೋದು, ಪ್ರವಚನ ಮಾಡಿದ್ರೆ ಆಗೋದು, ಗ್ರಂಥದ ಅನುವಾದ ಮಾಡಿದ್ರೆ ಆಗೋದು, ನೋಟಿ ಮಾಡಿದ್ರೆ ಆಗೋದು, ಶಿಖರ್ಜಿಗೆ ಹೋದ್ರೆ ಆಗೋದು. ಅದೇ ರೇ ಎಷ್ಟು ಗದ್ದಲ, ಎಷ್ಟು ಕೋಲಾಹಲ. ಆ ಕೋಲಾಹಲದ ಮಧ್ಯದೊಳಗ ಆತ್ಮನ ಆನಂದದ ಸ್ವಾದ, ಮಧುರ ಸ್ವಾದ ತಪ್ಪಿ ಹೋಗ್ತಾ ಇದೆ. ಈ ಕಠೋರ ಪ್ರವೃತ್ತಿಯೊಳಗ ಕೋಮಲವಾದಂಥ ಆತ್ಮನ ಪರ್ಯಾಯ ನಲಗುತ್ತಾ ಇದೆ, ದಬ್ಬೆ ಹೋಗ್ತಾ ಇದೆ. ಅದರೊಳಗೆ ಜೀವನ ಕಳೆದು ಹೋಯಿತು ಅಂತಂದ್ರೆ ಅರೆ ಇದು ಬೇಕು, ಇದರ ಅನಂತ ಗುಣಿತ ದುಃಖದಿಂದ ದುಃಖ, ಅದಕ್ಕಿಂತ ಹೆಚ್ಚು ದುಃಖ, ಅದಕ್ಕಿಂತ ಹೆಚ್ಚು ದುಃಖ. ಕೊನೆಗೆ ಒಂದು ದಿವಸ ಏಕಶ್ವಾಸಮೇ ಅಠಸ. ನಿಶ್ಚಿತ ಇಲ್ಲದೆ ಚಿಂತೆ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ. ಒಂದು ಸಿದ್ಧಾಂತ ಹೀಗಿದೆ, ಈ ಭಾಗದೊಳಗೆ ತತ್ವದ ನಿರ್ಣಯ ಆಗಲಿಲ್ಲ ಅಂತಂದ್ರೆ ಜೀವನ ನಿಗೋದದವರೆಗೆ ಮುಟ್ಟೋದು ನಿಶ್ಚಿತ ಮತ್ತು ನಿಶ್ಚಿತರೇ. ನಮ್ಮ ಜೀವನದೊಳಗೆ ಏನಾದರೂ ಅಲ್ಪ ಪುಣ್ಯ ಆಗಿದ್ದಿರಬಹುದ್ರಿ, ಆದ್ರೆ ಆ ಪುಣ್ಯ ಜಡದೊಳಗೆ ಹೊರಟು ಹೋಗ್ತಿದೆ. ಆ ಪುಣ್ಯ ಉಪಭೋಗದೊಳಗೆ ಬರುವುದಿಲ್ಲದಿನ ಕಾರಣ ಪುಣ್ಯ ಜಡದೊಳಗೆ ಹೊರಟು ಹೋಗ್ತಿದೆ. ಎಲ್ಲಿ ಜಡದೊಳಗೆ? ಮುಂದಿನ ಭಾಗದೊಳಗೆ ಒಂದು ಸ್ವಲ್ಪ ಆಯು ಹೆಚ್ಚಾಗ, ದೇವಾಯು, ವೈಕ್ರಿಕ ಶರೀರ, ನಿರೋಗಿ ಶರೀರ. ಹಾಗಾದ್ರೆ ಇಲ್ಲಿ ಇಂಥದ್ದು ಇರುವೆಳೆದೊಳಗೆ ಜಾಗೃತಿ ಇಲ್ಲ, ಅಲ್ಲಿ ನಿರೋಗಿ ಶರೀರ ಸಿಕ್ಕ ಮೇಲೆ ಇವು ಭ್ರಾಂತಿವಶಾಗಿ ಇನ್ನಷ್ಟು ಅದರೊಳಗೆ ಮುಳುಗ್ತಾನ. ಏನು ನಿರೋಗಿ ಇದೆ ತಡಿ, ಇದರ ಬಗ್ಗೆ ಏನು ಚಿಂತೆ ಮಾಡೋದು ಅವಶ್ಯಕ ಇಲ್ಲ, ನಾನು ನನ್ನ ಸ್ವರೂಪ ತಿಳ್ಕೊಳ್ಬೇಕಂತಂದ್ರೆ ಅರೆ ಆದಿದೇವನ ದೃಷ್ಟಾಂತ ಯುಗದ ಆದಿಯಾಗಿದೆಯಲ್ಲ, 83 ಲಕ್ಷ ಪೂರ್ವ ಆಯುಷ್ಯ ಕಳೆದು ಹೋದ್ರೂ ಕೂಡ ವೈರಾಗ್ಯ ಆಗ್ತಾ ಇಲ್ಲ. ಯಾರಿಗೆ ಶಾಯಿಕ ಸಮಯದೃಷ್ಟಿ, ತೀರ್ಥಂಕರ ನಾಮಕರ್ಮದ ಬಂಧ 2 ಕಲ್ಯಾಣಿಕಗಳಾಗಿದ್ದಾವೆ, ಆದ್ರೂ ವೈರಾಗ್ಯ ಆಗ್ತಾ ಇಲ್ಲ. ಇಂಥ ಮೋಹ ಇದೆ ಈ ಜೀವದ. ಹಾಗಾದ್ರೆ ಇಲ್ಲಿ ಒಂದಿಷ್ಟು ದಾನ ಧರ್ಮ ವ್ರತ ಭಕ್ತಿ ಪೂಜೆ ಮಾಡಿದ್ದೇವು ಅಂತಂದ್ರೆ ಒಂಚೂರು ಪುಣ್ಯ ಆಗಿರ್ತಿದೆ. ಆ ಪುಣ್ಯ ಅಂಥದ್ದು ವೈಭವ ಕೊಡ್ತಿದೆ. ಆ ವೈಭವದೊಳಗೆ ಏನಾಗ್ತಿದೆ? ಮತಿಭ್ರಷ್ಟ ಆಗಿರ್ತಿದೆ ಈ ಜೀವ. ಆ ಮತಿಭ್ರಷ್ಟಾಗಿ ಆ ಭೋಗಿಸಿದ ನಂತರ ಭೋಗಂತೂ ಭೋಗಿಸ್ತಾನೆ, ಆದರೆ ಕೊನೆಗೆ ಆವಾಗ ಮಂದಾರ ಮಾಲೆ ಕಾಂತಿಹೀನಾಗ್ತಾವಲ್ಲ, ಆವಾಗ ಆ ಭೋಗಿಸಿದ್ದೆಲ್ಲ ಒಂದು ಕಡೆಗಾದ್ರೆ ಇದನ್ನು ಬಿಟ್ಟು ಹೋಗೋದು, ಎಲ್ಲಿ ಹೋಗೋದು, ಹೇಗಿರೋದು ಅನ್ನುವ ಆರ್ತ ರೌದ್ರ ಧ್ಯಾನದೊಳಗ ಅವನ ನಿಯಮದಿಂದ ದುರ್ಗತಿಯ ಬಂತು. ಅದಕ್ಕೆ ಸಿದ್ಧಾಂತ ಹೀಗಿದೆ, ಇಂಥ ಮನುಷ್ಯ ಭವದೊಳಗೆ ಜಿನವಾಣಿಯ ಉಪಲಬ್ಧಿ ಆಗಿರುವ ವೇಳೆದೊಳಗೆ, ಮನಸಹಿತ ಇರುವ ವೇಳೆದೊಳಗೆ, ಜಿನೇಂದ್ರ ಪ್ರಭುವಿನ ಸಾನ್ನಿಧ್ಯ ಇರುವ ವೇಳೆದೊಳಗೆ ನೀ ತತ್ವದ ನಿರ್ಣಯ ಮಾಡಲಿಲ್ಲ ಅಂತಂದ್ರೆ ನಿಶ್ಚಿತವಾಗಿ ನೀನು ನಿಗೋದದವರೆಗೆ ಹೋಗಲೇಬೇಕಾಗುವುದು. ಅದರಲ್ಲಿ ಯಾವ ಪ್ರಕಾರದ ಸಂದೇಹ, ಯಾರ್ದ ಶಿಫಾರಸ ಏನೂ ನಡೆಯುವುದಿಲ್ಲ. ಅದಕ್ಕೆ ಏನು ಮಾಡಬೇಕು ಅದನ್ನು ನಾವು ವಿಚಾರ ಮಾಡೋದು. ಸಮಯ ಅಂತೂ ಆಗಿದೆ, ಈಗ ಇದನ್ನು ಬಂದ್ ಮಾಡಬೇಕು ಇಷ್ಟ.